ಇವತ್ತಿನ ಈ ಎರಡು ಸೈಮಲ್ಟೇನಿಯಸ್ ಆಗಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಒಂದು ವಾರದಿಂದ ನಾವೇನಂತಂದರೆ ಬಿಸ್ನೆಸ್ ಎನ್ವೈರ್ಮೆಂಟ್ ಬಗ್ಗೆ ಅದರದ್ದು ಬ್ರೀಫ್ ಇಂಟ್ರೊಡಕ್ಷನ್, ಅದರದ್ದು ಮೀನಿಂಗ್, ಅದರದ್ದು ಡೆಫಿನೇಷನ್ಸನ್ನು ನೋಡಿದ್ದೇವೆ. ಈಗ ನೆಕ್ಸ್ಟ್ ವಾಟ್ ವಿಲ್ ಡೂ ಇಸ್ ದಟ್ in order to understand or in order to make decisions regarding investment, we have to analyze what business environment is about, right? ಪರಿಸರದ್ದು ವ್ಯವಹಾರದ್ದು ಅಥವಾ ವಾಣಿಜ್ಯದ್ದು ವ್ಯಾಪಾರದ್ದು ಏನಾದರೂ ನಾವು ಪರಿಸರವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಅದಕ್ಕೆ ಇರುವ ಟೆಕ್ನಿಕ್ಸ್ ಯಾವುವು ಅಥವಾ ಅದಕ್ಕೆ ಇರುವ ಅಂಶಗಳು ಯಾವುವು, ವಾಟ್ ಆರ್ ದ ಕಾಂಪೋನೆಂಟ್ಸ್, ಅದರದ್ದು ಭಾಗಗಳು ಯಾವುವು ಅಂತ ಹೇಳಿ. ಮೊಟ್ಟ ಮೊದಲನೇದಾಗಿ ಯಾಕೆ ನಾವು ವ್ಯವಹಾರದ ಪರಿಸರವನ್ನು ತಿಳ್ಕೊಳ್ಬೇಕು ಅಂತ ಆದರೆ ದ ವೆರಿ ಫಸ್ಟ್ ಥಿಂಗ್, ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ವಿಚ್ decides why we have to understand or why we have to analyze business environment is we invest our money, ನಾವು ನಮ್ಮ ಹಣ ಹಾಕಿರ್ತೇವೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ನಮ್ಮ ಸಮಯವನ್ನು ಹಾಕಿರ್ತೇವೆ. ವಿ ಆಲ್ಸೋ ಇನ್ವೆಸ್ಟ್ ಅವರ್ ಟೈಮ್. ಆ್ಯಂಡ್ ಎಷ್ಟೋ ಸಂದರ್ಭದಾಗ ಈಗ ಏನು ನಮ್ಮದು ಆಧುನಿಕ ಒಂದು ವಾಣಿಜ್ಯ ಅಥವಾ ವ್ಯಾಪಾರದ ಜಗತ್ತದನು, ಇಲ್ಲಿ ಕೇವಲ ನನ್ನ ದುಡ್ಡು ಅಂತಿಲ್ಲ. ನಂದು ಸ್ವಲ್ಪ ದುಡ್ಡು ಇರ್ತದೆ, ಬ್ಯಾಂಕಿನಿಂದ ನಾನು ಸ್ವಲ್ಪ ದುಡ್ಡು ತೊಗೊಂಡಿರ್ತೀನಿ, ನಾನು ನನ್ನ ಘಟಕದ ಹಿಂದಿನ ಅಥವಾ ನನ್ನ ಘಟಕದ ಭೂತಕಾಲದ ಸಾಧನೆಗಳನ್ನು ತೋರಿಸಿ ಸಾರ್ವಜನಿಕರಿಂದನೂ ಹಣ ತೊಗೊಂಡಿರ್ತೇನೆ. ಅದಕ್ಕೆ ನಾನು ಶೇರ್ ಕ್ಯಾಪಿಟಲ್ ಅಂತ ಕರಿತೇನೆ, ರೈಟ್? ಇಟ್ ಮೀನ್ಸ್ ನಂದೂ ದುಡ್ಡು ಅದ, ನಾನು ಪಡೆದಂಥ ಸಾಲನೂ ಅದ, ಆ್ಯಂಡ್ ಜನರಿಂದ ಪಡೆದಂಥ ಶೇರ್ ಮೊತ್ತನೂ ಅದ. ಹೀಗಾಗಿ ನಾನು ವ್ಯಾಪಾರದ ವಾತಾವರಣ, ಪರಿಸರ, ಸ್ಥಿತಿಗತಿ ಅರ್ಥ ಮಾಡ್ಕೊಳ್ಳಾರ್ದೇ ನಾನೇನಾದರೂ ಡಿಸಿಷನ್ ತೆಗೆದುಕೊಂಡ್ರೆ ಲಾಸ್ ನನಗಷ್ಟೇ ಅಲ್ಲ, ಅದು ಸಮಾಜಕ್ಕೂ ಆಗಿರ್ತದೆ ಮತ್ತು ಸಮಾಜದ ಸಂಪನ್ಮೂಲಕ್ಕೂ ಲಾಸ್ ಆಗಿರ್ತದೆ. ಆದ್ದರಿಂದ ಇಟ್ ಈಸ್ ಮೈ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಟು ಸಿ ದ್ಯಾಟ್ ಐ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಬಿಸ್ನೆಸ್ ಎನ್ವೈರ್ಮೆಂಟ್. ನಾನು ಏನು ವ್ಯಾಪಾರ ಮಾಡ್ತಿದ್ದೀನೋ ಅಥವಾ ನಾನು ಯಾವ ಕೈಗಾರಿಕೆಯಲ್ಲಿ ನಾನು ಇನ್ವಾಲ್ವ್ ಇದ್ದೀನೋ ಅದರದ್ದು ಸ್ಥಿತಿಗತಿ ಏನದ, ಹೆಂಗದ, ಈಗ ಹೆಂಗದ, ಮುಂದೆ ಹೆಂಗಿರ್ಬೋದು, ಹಿಂಗಿರೋದಿಲ್ಲ ಅಂದ್ರೆ ನಾನು ಏನು ಮಾಡಬೇಕು. ಸೊ ಇವಕ್ಕೆಲ್ಲ ಏನಂತಂದರೆ ದೇರ್ ಆರ್ ಡಿಫ್ರೆಂಟ್ ಕಾಂಪೋನೆಂಟ್ಸ್, ಡಿಫ್ರೆಂಟ್ ಭಾಗಗಳು ವ್ಯವಹಾರದ ಒಂದು ಪರಿಸರವನ್ನು ಅಧ್ಯಯನ ಮಾಡಲಿಕ್ಕೆ. ನಾನು ತಮಗೆ ನಿನ್ನೆನೂ ಹೇಳಿದ್ದೆ, ಇನ್ನೂ ನಮ್ಮ ಹತ್ರ ನಮ್ಮ ಕಾಲೇಜ್ನ ನಿಮಗೆ ಟೆಕ್ಸ್ಟ್ ಬುಕ್ಸ್ ಇಶ್ಯೂ ಮಾಡ್ತಾ ಇಲ್ಲ. ಅದರದ್ದು ಸ್ವಲ್ಪ ನಿಮಗೆ ಫಾಲೋ ಮಾಡಲಿಕ್ಕೆ ತೊಂದರೆ ಆಗ್ಬೋದು. ಬರೀ ನೀವು ಗೂಗಲ್ಗೆ ಹೋದರೆ, ನಮ್ಮ ಗೂಗಲ್ ಆಂಟಿ, ಗೂಗಲ್ ಅಂಕಲ್ ಇದ್ದಾರೆ, ಅವ್ರಿಗೆ ಹೋಗಿ ನೀವು ಕೇಳಿದರೆ ಹಿಂಗದ ಅಂತಂದರೆ ಅವರು ಬಹಳಷ್ಟು ನಿಮ್ಗೆ ಏನಂತಂದರೆ ಭಿನ್ನ ಪ್ರಕಾರದ ಹಲವಾರು ದೃಷ್ಟಿಕೋನವುಳ್ಳ, ಹಲವಾರು ಅರ್ಥವನ್ನು ಕೊಡುವಂತಹ ಅನೇಕ ಪರಿಭಾವನೆಗಳನ್ನು ನಿಮಗೆ ಒಂದು ವಿಷಯಕ್ಕೆ ಸಂಬಂಧಿತವಾಗಿ ಕೊಡ್ತಾರೆ. ಹೀಗಾಗಿ ನೀವು ಇವುಗಳನ್ನು ಗೂಗಲ್ನಲ್ಲಿಯೂ ಸರ್ಚ್ ಮಾಡ್ಬೋದು, ಕೊಟ್ಟ ಮೇಲೆ ಬುಕ್ಸ್ಗಳನ್ನು ಕೂಡ ಫಾಲೋ ಮಾಡ್ತಿರ್ಬೋದು. ಆ್ಯಂಡ್ ಫ್ರಮ್ ಮಂಡೇ ಆನ್ವರ್ಡ್ಸ್, ಸೋಮವಾರದಿಂದ ನಾನು ಏನು ಮಾಡ್ತಿರ್ತೀನಿ ಅಂದರೆ ಸ್ಲೈಡ್ ಪೋಸ್ಟ್ಗಳದ್ದು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ಪೋಸ್ಟ್ನಾಗ ನಿಮ್ಮ ಟೆಲಿಗ್ರಾಮ್ದು ಏನು ಗ್ರೂಪ್ ಅದನ್ನು ಅದರೊಳಗೆ ನಾನು ಹಾಕ್ತಿರ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಅಲ್ಲಿ ನೋಟ್ಸ್ ಕೂಡ ಮಾಡ್ತಾ ಇರ್ಬೋದು. ಸೊ ಮೊದಲನೇದು, ನಾನು ಒಬ್ಬ ವಾಣಿಜ್ಯೋದ್ಯಮ ಆಗಿ ಅಥವಾ ಒಬ್ಬ ವ್ಯಾಪಾರಿಯಾಗಿ, ಒಬ್ಬ ಹೂಡಿಕೆದಾರನಾಗಿ, ಪ್ಲೀಸ್ ರಿಮೆಂಬರ್, ನಾನು ಬಿಸ್ನೆಸ್ ಎನ್ವೈರ್ಮೆಂಟ್ ಅಂತೀನಿ ಅಂದಾಕ್ಷಣ ನೀವು ಭಾಳ ದೊಡ್ಡ ವ್ಯಾಪಾರಿನೇ ಇರಬೇಕಂತೇನು ರೂಲ್ ಇಲ್ಲ. ಪ್ಲೀಸ್, ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಸರ್, ಬಿಸ್ನೆಸ್ ಎನ್ವೈರ್ಮೆಂಟ್ ಕೇವಲ ದೊಡ್ಡ ಕೈಗಾರಿಕೋದ್ಯಮಿಗಳೇ ಓದಬೇಕಾ, ಅಥವಾ ಯಾರಾದರೂ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟೇ ಓದಬೇಕಾ, ಆರ್ ಯಾವುದಾದ್ರೂ ಒಬ್ಬ ದೊಡ್ಡ ಶೇರ್ ಇನ್ವೆಸ್ಟರೇ ಓದಬೇಕಾ? ಹಾಗೇನಿಲ್ಲ. ಸಾಮಾನ್ಯ ಮನುಷ್ಯನಿಗೂ ಕೂಡ ಏನಂತಂದರೆ ಬಿಸ್ನೆಸ್ಸಿಂದು ವಾತಾವರಣದ್ದು, ಬಿಸ್ನೆಸ್ಸಿನ ಸ್ಥಿತಿಗತಿದು ಜ್ಞಾನ ಇರಬೇಕು. ಯಾಕಂತಂದರೆ ನಾವು ಎಷ್ಟೋ ಸರಿ ಏನಂತಂದರೆ ಕಾಮನ್ ಸಿಟಿಜನ್ಸ್, ನಾವು ಸಾರ್ವಜನಿಕರು ಏನು ಮಾಡ್ತಿರ್ತೀವಿ ಅಂತಂದರೆ ನಮ್ಮ ಹಣವನ್ನು ಶೇರ್ ಮಾರ್ಕೆಟ್ನಾಗ ಹಾಕ್ತಿರ್ತೀವಿ, ರೈಟ್? ಈಗ ಹಣ ಶೇರ್ ಮಾರ್ಕೆಟ್ನಾಗ ಹಾಕ್ತೀನಿ ಅಂದ್ರೆ ಏನರ್ಥ? ನಾನು ಕೈಗಾರಿಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ, ಆದರೆ ಯಾವ ಕೈಗಾರಿಕೆ ಸ್ಟಾರ್ಟ್ ಮಾಡಲಾಗುತ್ತಿದೆಯೋ ಅಥವಾ ಈಗಾಗಲೇ ಯಾವ ಕೈಗಾರಿಕೆ ಚಾಲತಿಯಲ್ಲಿದೆಯೋ ಅದರೊಳಗೆ ಏನು ಮಾಡ್ತಾ ಇದ್ದೀನಿ? ಐ ಆಮ್ ಇನ್ವೆಸ್ಟಿಂಗ್ ಮೈ ಮನಿ.
ಈಗ ಯು ನೀಡ್ ನಾಟ್ ಬಿ ಎನ್ ಇಂಡಸ್ಟ್ರಿಯಲಿಸ್ಟ್, ಯು ನೀಡ್ ನಾಟ್ ಬಿ ಎ ಬಿಸ್ನೆಸ್ ಮ್ಯಾನ್. Even if you are a shareholder or even if you are a small investor, you need to understand what are the situations, what is the condition of an economy or business in the country. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಹೀಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೆಲಸ ಏನಪ್ಪ ಅಂದ್ರೆ ಸ್ಕ್ಯಾನಿಂಗ್ ಮಾಡೋದು. ರೈಟ್, ನಮ್ಮೆಲ್ಲರಿಗೆ ಸ್ಕ್ಯಾನಿಂಗ್ ಅಂದ್ರೆ ಗೊತ್ತದು. ರೈಟ್, ಎಷ್ಟೋ ಸಂದರ್ಭದಲ್ಲಿ ನಮಗಾಗದೇ ಇದ್ರು ನಮ್ಮ ರಿಲೇಷನ್ದವರಿಗೆ ಯಾರಿಗಾದ್ರೂ ಹೇಳ್ತಿರ್ತಾರೆ, ಇಲ್ಲ ಸರ್ ಅವ್ರಿಗೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಯಾರ ಅಂತ. ಸ್ಕ್ಯಾನಿಂಗ್ ಅಂದ್ರೆ ಏನು? ಸ್ಕ್ಯಾನಿಂಗ್ ಅಂದ್ರೆ ಶೋಧನೆ ಮಾಡೋದು. ಏನು ತಪ್ಪವ? ರೈಟ್, ಒಬ್ಬ ಹೂಡಿಕೆದಾರ ಅಥವಾ ಒಬ್ಬ ಉದ್ಯಮಿ ಮಾಡಬೇಕಾದ ಫಸ್ಟ್ ಕೆಲಸ ಏನಂತಂದ್ರೆ ತನ್ನ ಕೈಗಾರಿಕೆ, ತನ್ನ ಘಟಕ ಅಥವಾ ತನ್ನ ಸುತ್ತಮುತ್ತಲಿನ ಏನು ಪರಿಸರ ಅದನೋ, ನಾನು ಸುತ್ತಮುತ್ತಲಿನ ಪರಿಸರ ಅಂತೀನಂತಂದ್ರೆ ಅದು ಸ್ಥಳೀಯ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ಜಾಗತಿಕ ಮಟ್ಟದಲ್ಲಿ ಆಗಿರ್ಬೋದು, ಏನು ಬದಲಾವಣೆಗಳು ಆಗ್ಲಿಕ್ಕದ ಇವುಗಳನ್ನು ನೋಡ್ತಿರ್ಬೇಕು, ಸ್ಕ್ಯಾನ್ ಮಾಡ್ತಿರ್ಬೇಕು. ಪ್ಲೀಸ್ ರಿಮೆಂಬರ್, ಎರಡು ಪ್ರಕಾರದ ಅಂಶಗಳು ನಿಮಗೆ ಸಿಗಬಹುದು, ಮೈಕ್ರೋ ಮತ್ತು ಮ್ಯಾಕ್ರೋ. ರೈಟ್, ಮೈಕ್ರೋ ನನ್ನ ಘಟಕಕ್ಕೆ ಸಂಬಂಧವಾಗಿದೆ, ನನ್ನ ಘಟಕದಲ್ಲಿ ಆಗಬಹುದಾದ ಬದಲಾವಣೆಗಳು, ನನ್ನ ಘಟಕದಲ್ಲಿಯೇ ನಾನು ತರಬಹುದಾದ ಮಾರ್ಪಾಡುಗಳು ಏನೇನು, ಇವು ನನ್ನ ಘಟಕದಾಗಿದೆ. ಎರಡನೇದು ನನ್ನ ಘಟಕ ವರ್ಸಸ್ ಇನ್ನೊಂದು ಘಟಕ, ಅಂದ್ರೆ ಕೈಗಾರಿಕೆಗೆ ಹೋಲಿಸಿದಂತೆ ಏನು ಬದಲಾವಣೆಗಳು ಆಗಬಹುದು, ನಾನು ಮಾಡಬಹುದು. ಇದ್ರ ಬಗ್ಗೆ ನಾನು ಏನಂತಂದ್ರೆ ಒಂದು ಶೋಧ ಮಾಡಬೇಕು. ವಾಟ್ ಆರ್ ದ ಫ್ಯಾಕ್ಟರ್ಸ್, what are the issues that can be coming in near future, ಮುಂದೆ ಭವಿಷ್ಯದಲ್ಲಿ ಏನೇನು ಬರ್ಬೋದು, ಇದ್ರ ಬಗ್ಗೆ ನಾನು ಏನು ಮಾಡ್ತಿರ್ಬೇಕ್ರಿ, ನಾನು ಸ್ಕ್ಯಾನ್ ಮಾಡ್ತಿರ್ಬೇಕು. ಇದು ಸೂಕ್ಷ್ಮದಾಗಿರ್ಬೋದು, ವಿಶಾಲ ಅರ್ಥದಲ್ಲಾಗಿರ್ಬೋದು. ಎರಡನೇದಾದ ಇಂಟರ್ ಅಂಡ್ ಇಂಟ್ರಾ. ರೈಟ್, ಎರಡು ಘಟಕಗಳ ನಡುವೆ ಆಗಬಹುದು ಇಂಟರ್, ರೈಟ್, ಇಂಟರ್ ಫರ್ಮ್, ರೈಟ್, ಆರ್ ಇಂಟ್ರಾ ಫರ್ಮ್, ನನ್ನ ಘಟಕದಲ್ಲಿಯೇ ಏನಾಗ್ಲಿಕ್ಕೆ. ಸೊ ಇದ್ರ ಬಗ್ಗೆ ನಾನು ಏನು ಮಾಡ್ತಿರ್ಬೇಕಂದ್ರೆ ಶೋಧ ಮಾಡ್ತಿರ್ಬೇಕು, ಪರಿಸ್ಥಿತಿ ಹೆಂಗ. ಫಾರ್ ಎಕ್ಸಾಂಪಲ್, ನಾನು ಏನು ಅಂಶಗಳನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ನೋ, ಒಂದು ವರ್ಷದಾಗ ನಾನು ಎಷ್ಟು ಪ್ರೊಡಕ್ಷನ್ ಮಾಡ್ಬೇಕಂದಿದ್ನೋ ಅಷ್ಟು ಪ್ರೊಡಕ್ಷನ್ ಆಗಿದೆಯಾ, ಆಗಿಲ್ಲ ಅನ್ನೋದಾದ್ರೆ ಏನು ಕಾರಣಗಳ, ಏನು ಉತ್ಪಾದನೆ ಮಾಡುವಲ್ಲಿ ವಿಫಲ ಆಗಿನ, ಉತ್ಪಾದನೆ ಮಾಡಿದ ಮೇಲೂ ಮಾರಾಟ ಆಗಿಲ್ಲವ, ಇದ್ರ ಬಗ್ಗೆ ನಾನು ಏನು ಮಾಡ್ತಿರ್ಬೇಕು, ನಾನು ಶೋಧನೆ, ಸ್ಕ್ಯಾನಿಂಗ್ ಮಾಡ್ತಿರ್ಬೇಕು. ಫಸ್ಟ್ ಥಿಂಗ್ ವಾಟ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ವಾಟ್ ಈಸ್ ದ ಸಿಚುವೇಶನ್ within my firm, in my firm compared to other firms in the industry. This is one thing. ಎರಡನೇದು, what are the economic situation in my country, ಭಾರತಕ್ಕೆ ಸಂಬಂಧಿಸಿದಂತೆ ಏನು ಸಿಚುವೇಶನ್ ಅದ, ಇದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಏನು. ಇಫ್ ವಿ ಕ್ಯಾನ್ ಡೂ ದಿಸ್, ಇದಕ್ಕೆ ಏನಾದರೂ ನಾವು ಸ್ಕ್ಯಾನ್ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಆಗಿ ಇದು ಅರ್ಥ ಆಗ್ತದ, ಏನು ಸ್ಥಿತಿಗತಿದಾಗ ಇದ್ದೀವಿ ನಾವು ಅನ್ನೋದು ಫಸ್ಟ್ ನಮಗೆ ಅರ್ಥ ಆಗ್ತದೆ. ಇದು ಫಸ್ಟ್. ಎರಡನೇದು ಮಾನಿಟರಿಂಗ್. ಏನು ಮಾನಿಟರಿಂಗ್? ಸ್ಥಿತಿಗತಿಗಳನ್ನು ಅಬ್ಸರ್ವ್ ಮಾಡ್ತಿರೋದು, ಪರಿವೀಕ್ಷಣೆ ಮಾಡ್ತಿರೋದು, ಏನು ಚೇಂಜ್ ಆಗಲಿಕ್ಕೆ. ರೈಟ್, ವಾಟ್ ಆರ್ ದ ಚೇಂಜಸ್. ನಮ್ಮದು ಈ ಪ್ಯಾಂಡಮಿಕ್ ಏನು ಮೊನ್ನೆ ಇದು ಕರೋನಾದು ಆಗ್ಯದ ಮತ್ತು ಇನ್ನೂ ನಡೆದದು, ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಸ್ಥೂಲವಾಗಿ ಯೋಚನೆ ಮಾಡಿದ್ರೆ, ಯಾರಾದರೂ ಜನವರಿ 2020 ಜನವರಿ, ಫೆಬ್ರವರಿ, ಮಾರ್ಚ್ ಮೊದಲನೇ ವೀಕ್ ನಾನು ಇಲ್ರಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಡೇ ಓಡಾಡಬೇಕು, ಆ್ಯಂಡ್ ಯಾರು ಒಬ್ರಿಗೊಬ್ರು ಹತ್ರ ಬರಬಾರ್ದು, ದೂರನೇ ಇರಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರ? ಈಗ ನೆನ್ಪಿಟ್ಕೊಳ್ರಿ, ನಮ್ಮ ಕಿರಾಣ ಲಿಸ್ಟಿನಾಗ ಸ್ಯಾನಿಟೈಸರು, ಮಾಸ್ಕ್ ಆ್ಯಡ್ ಆಗ್ಯಾವ. ಮೊದಲಿತ್ತು ಇದ್ದಿಲ್ಲ. ರೈಟ್, ಸೊ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು ಏನು ಚೇಂಜ್ ಆಗ್ಲಿಕ್ಕೆ ಮಾರ್ಕೆಟ್ನಾಗ. ರೈಟ್, ಮೊದಲಿ ಸರಕುಗಳು ಇದು ಪಾಪ ಯಾರಾದರೂ ಡಿಸೆಂಬರ್ದಾಗೋ ಜನವರಿದಾಗೋ ಇದಕ್ಕಿಂತ ಮೊದಲು ಪಾಪ ಅವನು ಬಹಳ ಸೂಕ್ಷ್ಮ ಅಂತ ಹೇಳಿ ಅವ್ನು ಮಾಸ್ಕ್ ಹಾಕೊಂಡು ಓಡಾಡಿದ್ರೆ ಅವನಿಗೆ ನೋಡಿ ನಗ್ತಿದ್ರು ಜನ.
ಏನು ಭಾಳ ದೊಡ್ಡ ಶಾಣೆ ಇದೆ, ಹೌ ಸ್ಟುಪಿಡ್ ಫೆಲೋ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಆರ್ ವಿ ವಿ ಹೆಲ್ದಿ, ಹಿಂಗೆಲ್ಲ ಕ್ವಶನ್ ಕೇಳ್ತಿದ್ರೆ. ಆ್ಯಂಡ್ ದ ಪರ್ಸನ್ ಹೂ ಯೂಸ್ ಟು ವೇರ್ ಮಾಸ್ಕ್ ದೆನ್ ವಾಸ್ ಎ ಲಾಫಿಂಗ್ ಸ್ಟಾಕ್. ಅಲ್ಲಿ ನೋಡಿ ನಗ್ತಿದ್ರು. ಈಗ ಹೆಂಗದ ಪರಿಸ್ಥಿತಿ, ಯಾವನಾದ್ರೂ ಹಾಕೊಂಡಿಲ್ಲ ಅಂದ್ರೆ ಅವ್ನು ನೋಡಿ ನಗ್ತಾರೆ. ಎಂಥದಾಗ when the whole world is wearing mask and this fellow how stupid he is. So now situation has changed. ಇದು ಮಾನಿಟರಿಂಗ್ ಇರು. ಮೊದಲು ಕೈ ತೊಳ್ಕೊತಿದ್ರು, ರೈಟ್, ಸುಮ್ಮನೆ ಕೈ ತೊಳ್ಕೊತಿದ್ರು. ಯಾವಾಗ ಈ ಪ್ಯಾಂಡಮಿಕ್ ಇಲ್ಲ 20 ಸೆಕೆಂಡ್ ತೊಳ್ಕೋಬೇಕು, ಆ್ಯಂಡ್ 30 ಸೆಕೆಂಡ್ ಎಲ್ಲವೂ ವಿಜ್ಞಾನಿ ಆಗಿಬಿಟ್ಟಿದ್ದ, ಯಾವ 40 ಸೆಕೆಂಡ್ ಅಂತಿದ್ದ. ಥಿಂಗ್ ಈಸ್ ಕೈಯನ್ನು ಚಲೋ ತೊಳ್ಕೋಬೇಕು ಅಂದಾಗ ಆ್ಯಂಡ್ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿದ್ವು. ನಮ್ಮ ಸಾಬೂನಿನಲ್ಲಿ ಇಂಥದ್ದಿದೆ, ರೈಟ್, ಆ್ಯಂಡ್ ನಮ್ಮದು ಡಿಟಾಲ್ನಲ್ಲಿ ಇಂಥದ್ದಿದೆ, ಲೈಫ್ ಬಾಯಲ್ಲಿ ಇಂಥದ್ದಿದೆ. ಈ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳಾದಾಗ ನನಗೆ ಭಾಳ ಇಷ್ಟ ಆಗಿದ್ದು ಆ್ಯಂಡ್ ಸಾಮಾಜಿಕವಾಗಿ ಭಾಳ ನನಗೆ ಮೆಚ್ಚುಗೆ ಆಗಿದ್ದು ಅಂದರೆ ಲೈಫ್ ಬಾಯ್, ರೈಟ್. ಅದಕ್ಕಿಂತ ಈ ಕರೋನಾಗಿಂತ ಮುಂಚಿಂದು ಲೈಫ್ ಬಾಯ್ದು ಅಡ್ವರ್ಟೈಸ್ಮೆಂಟ್ ನೋಡ್ರಿ, ಕರೋನಾ ಬಂದ ಮೇಲೆ ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ ನೋಡ್ರಿ, ಭಾಳ ಚೇಂಜ್ ಆಗುತ್ತೆ. ಅದರೊಳಗೆ ಏನು ಹೇಳ್ತಿದ್ರು ಅಂದರೆ ಕರೋನಾ ಬರೋದಕ್ಕಿಂತ ಮುಂಚೆ, ರೈಟ್, ಲೈಫ್ ಬಾಯ್ ಮಾತ್ರ ಕೀಟಾಣುಗಳನ್ನು ನಾಶ ಮಾಡುತ್ತಾರೆ, ಅದಕ್ಕೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬಟ್ ಲೈಫ್ ಬಾಯ್ದವ್ರದ್ದು ಸಾಮಾಜಿಕ, ನಾ ಹಂಗಂತ ಹೇಳಿ ನಿಮಗೆ ಲೈಫ್ ಬಾಯ್ ಯೂಸ್ ಮಾಡ್ರಿ ಅಂತ ಹೇಳಿ ಮಾರಾಟ ಮಾಡ್ತಿಲ್ಲ, ಅದ್ರದ್ದು ಸಾಮಾಜಿಕ ಕಳಕಳಿ ತೋರಿಸಿಗತ್ತೀನಿ. ಪ್ಯಾಂಡಮಿಕ್ನಾಗ ವೆನ್ ಕರೋನಾ ಕೇಮ್ ದ ಅಡ್ವರ್ಟೈಸ್ಮೆಂಟ್ ಆಲ್ಸೋ ಚೇಂಜ್ ಎ ಬಿಟ್, ರೈಟ್. ಅದರೊಳಗೆ ನಿಮ್ಮಲ್ಲಿರುವ ಯಾವುದಾದ್ರೂ ಸೋಪನ್ನು ಹಚ್ಚಿ ಕೈ ತೊಳ್ಕೋರಿ ಅಂತಾನೆ ವಿನಃ ಕೇವಲ ಲೈಫ್ ಬಾಯ್ ಹಚ್ಚಿ ತೊಳ್ಕೋರಿ ಅಂದಿಲ್ಲ. ಸೊ ಇದರಿಂದ ಏನಾಗ್ತದ, ಸಮಾಜದಾಗ ಒಂದು ಅಫಿನಿಟಿ ಚೇಂಜ್ ಆಗ್ತದೆ. ಅರೆ ಎಸ್, ಬಾಕಿ ಎಲ್ಲ ಸಾಬೂನ್ದವ್ರು ಏನಂತಾರ ನಮ್ದೇ ಶ್ರೇಷ್ಠ ಅಲ್ಲಿಗತ್ತಾರ, ಬಟ್ ಲೈಫ್ ಬಾಯ್ದವ್ನು ಹಂಗೆ ಅಂದಿಲ್ಲ. ಅವನೇನಂದನ, ನಿಮ್ಮಲ್ಲಿರಬಹುದಾದ ಯಾವುದೇ ಸೋಪನ್ನು ಹಚ್ಚಿಕೊಂಡು 20 ಸೆಕೆಂಡ್ ನೀವು ಕೈ ತೊಳ್ಕೊಂಡ್ರೆ ನೀವು ಕರೋನಾದಿಂದ ಕಾಪಾಡ್ಕೊಳ್ಬಹುದು. ಇದು ಸಾಮಾಜಿಕ ಕಳಕಳಿ. ನಿನ್ನ ಹತ್ರ ಇರ್ಲಿಕ್ಕಿಲ್ಲ, ರೈಟ್. ಎಷ್ಟೋ ಜನ ಏನಂದ್ರು ಮಾಸ್ಕ್ ಹಾಕೊಂಡೇ ಓಡಾಡ್ಬೇಕು, N95ನೇ ಇರಬೇಕು, ಇಲ್ಲ ಒಂದು ಹಿಂಗೆ ಬರ್ತಿರ್ಬೇಕು ಹೊರಗೆ, ಮುಖದ ಮೇಲೆ ಹಚ್ಕೊಂಡ್ರೆ ಅದೊಂದು ಡಿಸೈನ್ ಇದ್ದ, ರೈಟ್. ಹಿಂಗೆಲ್ಲ ಇದ್ದಾಗ ಕೆಲವು ಶ್ರೇಷ್ಠ ಡಾಕ್ಟರ್ಸ್ ಹೇಳಿದ್ರು ಹಾಗೇನು ಬೇಕಾಗಿಲ್ಲ, ನಿಮ್ಮಲ್ಲಿ ಇರಬಹುದಾದ ಆರ್ಡಿನರಿ ಕಾಟನ್ ಬಟ್ಟೆಯನ್ನು ಹಾಕೊಳ್ರಿ ಅಂತ, ರೈಟ್. ಆ್ಯಂಡ್ ಎಷ್ಟೋ ಜನ ಏನಂತಂದ್ರೆ ಪ್ರಧಾನಮಂತ್ರಿ ಮೋದಿ ಮಾತಾಡ್ತಿರ್ಬೇಕಾದ್ರೆ ಅಂತ ಏನಂತಂದ್ರೆ ತನ್ನ ಗಮ್ಛಾ ಕೈ ಸುತ್ಕೋದೇನಂತಂದ್ರೆ ಅಂತ ಮುಖಕ್ಕೆ ಹಚ್ಕೊಂಡು ಮಾತಾಡ್ತಿದ್ದ. ಇಟ್ ಮೀನ್ಸ್ ದಟ್ ಯು ನೀಡ್ ಟು ಅಬ್ಸರ್ವ್. ನೀವು ಸಮಾಜದಾಗ ಏನು ಬದಲಾವಣೆಗಳು ನಡೀಲಿಗತ್ತವ ಅನ್ನೋದು ನೀವು ಯಾವಾಗವಾಗ ಪರೀಕ್ಷೆ ಮಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಮೊದಲೇನಂತಂದ್ರೆ ನಾವು ಫೈಲ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ವೈರ್ ಕನೆಕ್ಷನ್ ಬೇಕಾಗ್ತದೆ. ಟೆಲಿಗ್ರಾಮ್ ಇಲ್ಲಿಂದ ಏನಾರ ಮಾಡಿದ್ರೆ SOS ಅಂತ ಕಳೆದ್ರೆ ಇನ್ನೊಬ್ಬನಿಗೆ SOS ಹೋಗ್ಬೇಕಾದ್ರೆ ಒಂದು ವೈರ್ ಇರಬೇಕಾಗಿದೆ. ಈಗ ಡಾಟಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ವೈರ್ ಬೇಕಾಗಿಲ್ಲ, ಇಲ್ಲ A ಮೊಬೈಲ್ B ಮೊಬೈಲ್, ಇಲ್ಲ ಬ್ಲೂಟೂತ್ ಇತ್ತು ಅಂತಂದ್ರೆ ಎಲ್ಲಿಂದ ಬಿಗೆ, ಬಿಲಿಂದ ಎಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ಬೋದು. ಚೇಂಜಸ್, ಬದಲಾವಣೆ, ತಂತ್ರಜ್ಞಾನದಾಗ ಏನು ಬದಲಾವಣೆ ಆಗ್ಲಿಕ್ಕೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತಿರ್ಬೋದು. ತಾವು ನೋಡಿರ್ಬೋದು, ನಿಮಗೆ ಏನು ನಿಮ್ಮ ಮೆಸೇಜ್ ಬಂದದಿಲ್ಲ ಗೊತ್ತಿಲ್ಲ, ತಾವು ಜಿಯೋದೇನಾದರೂ ಸದಸ್ಯರಾಗಿದ್ರೆ ಅಥವಾ ನಿಮ್ಮ ಹತ್ರ ಮೊಬೈಲ್ ನೆಟ್ವರ್ಕ್ ಇದ್ರೆ ಅವರೊಂದು ರೀಸೆಂಟಾಗಿ ಅಡ್ವರ್ಟೈಸ್ಮೆಂಟ್ ಬಿಡ್ಲಿಕ್ಕತ್ತಾರೆ. ಏನಂತ ಹೇಳಿ, ನಿಮ್ಮ ಮನೆ ಅದಲ್ಲ, ನಿಮ್ಮ ಮನೆ ಮ್ಯಾಲಿಂದು ಖಾಲಿ ಜಾಗ ಇದ್ರೆ ನಮಗೆ ಕೊಡ್ರಿ, ಇಲ್ಲ ವರ್ಷಕ್ಕೆ ಇಷ್ಟು ಬಾಡಿಗೆ ಕೊಡುತ್ತೇವೆ ಆ್ಯಂಡ್ ಇಷ್ಟು ಲಕ್ಷ ರೂಪಾಯಿ ನಿಮಗೆ ಅಡ್ವಾನ್ಸ್ ಕೊಡುತ್ತೇವೆ. ಎದಕ್ಕೆ? ಅವರು ತಮ್ಮ ಮನೆ ಮೇಲೆ ಟವರ್ ಹಾಕ್ತಾರೆ. ಇಟ್ ಮೀನ್ಸ್ ದಟ್ ಈಗ ಇಷ್ಟು ದಿವಸ ಏನು ನಿಮ್ಮ ಮನೆ ಖಾಲಿ ಛತ್ತಿತ್ತು, ಈಗ ಅದು ಬಿಸ್ನೆಸ್ನ ಕನ್ವರ್ಟ್ ಮಾಡ್ಕೋಬಹುದು, ರೈಟ್. ಮಾನಿಟರಿಂಗ್, ರೈಟ್, ಮಾನಿಟರಿಂಗ್. ನಮ್ಮ ಭಾರತದಾಗ ಎಷ್ಟೋ ಕಡೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ, 365 ಡೇಸ್ ಬಿಸಿಲು ಬರ್ತದೆ. ಕೆಲವು ಯಾವ ಇರ್ಬೋದು, ನನಗೆ ಐ ಡೋಂಟ್ ನೋ. ಅಮೇರಿಕಾದಾಗ ಒಂದು ನಗರ, ಒಂದು ಪ್ರದೇಶ ಅದ, ಅಲ್ಲಿ ಮೊನ್ನೆ ನವೆಂಬರ್ 18 ತಾರೀಕಿಗೆ ಸೂರ್ಯ ಅಸ್ತ ಆದ, ಮೊನ್ನೆ ನವೆಂಬರ್ 18ಕ್ಕೆ. ಈಗ ನೆಕ್ಸ್ಟ್ ಸೂರ್ಯ ಬರೋದು ಜನವರಿ 21ಕ್ಕೆ ಬರ್ತಾನೆ. ಅಷ್ಟು ದಿವಸ ಅದು ಪೂರ ಕತ್ತಲದಲ್ಲಿ ಇರುತ್ತದೆ. ಹಾಗೆ ಯಾವುದು ನಮ್ಮ ಭಾರತದಾಗ ಇಲ್ಲ, ರೈಟ್. ವಿ ಹ್ಯಾವ್ ಎ ವಂಡರ್ಫುಲ್ ಸನ್ಲೈಟ್ ಡೇ ಆ್ಯಂಡ್ 365 ಡೇಸ್ ಇರುತ್ತದೆ. ಮೊದಲು ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಬಹಳಷ್ಟು ಡ್ರಾಮಾ ಮಾಡಬೇಕಾಗಿದೆ. ಇಲ್ಲ ಕಲ್ಲಿದ್ದಲು ಬರ್ಬೇಕು, ನೀರು ಬರ್ಬೇಕು, ಅದೆಲ್ಲ ಆದ್ಮೇಲೆ ಇಲ್ಲಿ ಹೊಗೆ ಬರ್ಬೇಕು. ಕೆಲವು
ನಿರುದ್ಯೋಗಿ ಸಂಘಟನೆಗಳು ಮತ್ತು ಲೀಡರ್ಗಳು ಎಂದು ಧಿಕ್ಕಾರ ಅಂತ ಹೋಗ್ಬೇಕು. ಸೊ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ರಿಲೇಟೆಡ್ ವಿತ್, ಬಟ್ ನಾವ್ ಇಟ್ಸ್ ನಾಟ್ ಲೈಕ್ ದಟ್. ಈಗ ಏನಂತಂದ್ರೆ ನೀವು ಸೂರ್ಯನಿಂದ ಶಾಖೆಯನ್ನು ತೆಗೆದುಕೊಂಡು ಅದಕ್ಕೆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಹೊರಗೆ ಬಿಡ್ಬೋದು. ಚೇಂಜಸ್ ಇದೆ ತಂತ್ರಜ್ಞಾನದಲ್ಲಿನ ಚೇಂಜಸ್. ಈ ತಂತ್ರಜ್ಞಾನದಲ್ಲಿನ ಚೇಂಜಸ್ ಅನ್ನು ತೆಗೆದುಕೊಂಡು ಹೇಗೆ ನಾನು ನನ್ನ ವ್ಯವಹಾರದಲ್ಲಿ, ನನ್ನ ವ್ಯಾಪಾರದಲ್ಲಿ ನಾನು ಸುಧಾರಣೆಯನ್ನು ಕಂಡುಕೊಳ್ಳಬಹುದಲ್ಲಿಕ್ಕೆ ನೀವೇನು ಮಾಡ್ತಿರ್ಬೇಕು, ಅರ್ಥವ್ಯವಸ್ಥೆಯಲ್ಲಿ ಆಗುವ ಬದಲಾವಣೆಗಳನ್ನು ಮಾನಿಟರ್ ಮಾಡ್ತಿರ್ಬೇಕು. ಈ ಮಾನಿಟರ್ ಮಾಡಲಿಕ್ಕೆ ಹಲವಾರು ಸೋರ್ಸಸ್ ಅವ ನಿಮ್ಮ ಹತ್ರ. ನೀವೇ ಓಡಾಡ್ಬೇಕಂತ ಏನಿಲ್ಲ. ಉದಾಹರಣೆಗೆ ನಿಮ್ಮ ಘಟಕದ ಬಗ್ಗೆ ನಿಮ್ಮ ಉದ್ಯೋಗಿಗಳು ಏನು ಮಾತಾಡ್ತಾರೆ ಅಂತ ಕೇಳ್ಕೊಳ್ಳಿ. ನಿಮ್ಮ ಘಟಕದ ಬಗ್ಗೆ ನಿಮ್ಮ ಉದ್ಯೋಗಿಗಳು, ನಿಮ್ಮ ಕೈಗಾರಿಕೆಯಲ್ಲಿ ಕೆಲಸ ಮಾಡೋರು ಎಂಥ ವಿಚಾರ ಇಟ್ಕೊಂಡಾರ, ಒಳ್ಳೆಯದಾದ್ರೆ ಕೆಟ್ಟದಾದ್ರೆ. ಎರಡನೇ, ನಿಮ್ಮ ಸರಕು ಸೇವೆಗಳನ್ನು ಮಾರಾಟ ಮಾಡುವ ಸಪ್ಲೈಯರ್ಸ್ ಇರ್ತಾರಲ್ಲ, ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ವ್ಯಾಪಾರಿಗಳು ಇರ್ತಾರೆ, ಅವರಿಗೆ ಕೇಳಿ ನೋಡ್ರಿ ಏನದ ನಿಮ್ಮ ಅಭಿಪ್ರಾಯ. ನಿಮ್ಮ ಸರಕುಗಳನ್ನು ಖರೀದಿ ಮಾಡುವ ಕಸ್ಟಮರ್ಸ್ ಇರ್ತಾರೆ, ದೇರ್ ಆರ್ ಕಸ್ಟಮರ್ಸ್ ಆಲ್ಸೋ, ದೇ ಹ್ಯಾವ್ ದೇರ್ ಓನ್ ಒಪಿನಿಯನ್ಸ್. ಹೇಗೆ ಅಂತ ಹೇಳಿ ಸರ್ವೆ ಮಾಡಿಸ್ತಾರೆ. ಸರ್ವೆ ಮಾನಿಟರಿಂಗ್, ಏನು ಜನರಿಗೆ ಏನು ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಎಷ್ಟು ಬೇಕು ಅಂತ ತಿಳ್ಕೊಲಿಕ್ಕೆ ಇವತ್ತು ನಾಳೆ ಏನಂತಂದ್ರೆ ಸರ್ವೆ ಮಾಡಿಸ್ತಾರೆ. ನಾನು ನಿಮಗೆ ಇಂಥವು ಎರಡು ಬಹಳ ವಿಚಿತ್ರವಾದ ಮತ್ತು ವಿಶೇಷವಾದ ಎರಡು ಸರ್ವೆಗಳ ಬಗ್ಗೆ ಹೇಳ್ತೇನೆ. ಫಸ್ಟ್ ಸರ್ವೆ, ತಾವು ಹಿಂದಕ್ಕೆ ನೋಡಿರ್ಬೋದು, ಇದೇನು ಸರ್ಫ್ ಡಬ್ಬಿ ಬರ್ತದೆ. ವೆನ್ ಐ ಸೇ ಸರ್ಫ್, ಡಿಟರ್ಜೆಂಟ್ ಪೌಡರ್ ಅದು. ಬಟ್ ಈಗ ಸರ್ಫ್ ಅನ್ನೋದು ಒಂದು ಕಂಪನಿ, ಆ್ಯಕ್ಚುಲಿ ಸರ್ಫ್ ಅನ್ನೋದು ಒಂದು ಕಂಪನಿ. ಬಟ್ ಈಗ ಸರ್ಫ್ ಅನ್ನೋದೇ ಒಂದು ವಸ್ತು ಆಗ್ಯದ, ರೈಟ್? ಲೈಕ್ ಝೆರಾಕ್ಸ್ ಈಸ್ ನಾಟ್ ಎ ಮಷೀನ್. ಈಗ ನೀವು ಝೆರಾಕ್ಸ್ ತಗೊಂಡು, ಝೆರಾಕ್ಸ್ ಈಸ್ ನಾಟ್ ಎ ಮಷೀನ್. ಝೆರಾಕ್ಸ್ ಕಂಡುಹಿಡಿದವನ ಹೆಸರದು, ಆದ್ರೆ ಕಂಡುಹಿಡಿದವನ ಹೆಸರೇ ಮಷೀನ್ ಆಗಿದೆ, ರೈಟ್? ಅದಕ್ಕೆ ಆಕ್ಚುಲಿ ಝೆರಾಕ್ಸ್ ಕರೆಕ್ಟ್ ಶಬ್ದ ಈಸ್ ಫೋಟೋ ಕಾಪಿ. ಅದ್ರದ್ದೊಂದು ಪ್ರತಿ ತೆಗೆಯೋದು, ರೈಟ್? ಬಟ್ ಅದಕ್ಕೆ ಕಂಡುಹಿಡಿದವನು ವಾಸ್ ಝೆರಾಕ್ಸ್. ಆ್ಯಂಡ್ ಈಗ ಸಮಸ್ಯೆ ಏನಾಗಿದೆ ಅಂದರೆ ಆ ಝೆರಾಕ್ಸ್ಗೆ ಮಷೀನ್ ಮಾಡ್ಯಾರ. ಝೆರಾಕ್ಸ್ ಒಬ್ಬ ವ್ಯಕ್ತಿ ಕಂಡುಹಿಡಿದವನು. ಆ್ಯಂಡ್ ಈಗ ಏನಾಗಿದೆ ಅಂದರೆ ಅದರದ್ದು ಸರ್ಕಲ್ಲ, ಅದು ಪಾಪ ಅವನಿಗೆ ವೈದ್ಯ ಝೆರಾಕ್ಸ್ ಆಗ್ಲಿಕ್ಕೆ. ಸೊ ದ ಥಿಂಗ್ ಈಸ್ ದಟ್ whenever we have such a situation, ಎಲ್ಲಿ ನಮಗೆ ಗ್ರಾಹಕರದು ಸರ್ವೆ ಮಾಡೋದನ್ನು, ಗ್ರಾಹಕರದು ಒಪಿನಿಯನ್ ತಗೊಳ್ಳೋದನ್ನು, we should be careful to understand what customers are thinking. ಈ ಸರ್ಫ್ ಡಬ್ಬಿ ಮೊದಲು ತಂದಾಗ ರಟ್ಟಿನ ಡಬ್ಬಿ ಇರ್ತಿದೆ, ಚೌಕಾಕ ಹಾಕಿ ರಟ್ಟಿನ ಡಬ್ಬಿ ಇರ್ತಿದೆ. ಯಾವತ್ತಿನ ಪಂಜಾಬ್ ಬಗ್ಗೆ ಹೆಣ್ಮಗಳು ಪತ್ರ ಬರೆದಂತೆ ಇಲ್ಲ, ಹೀಗೆ ನಾವು ಓಪನ್ ಮಾಡಿದಾಗ ಬಹಳಷ್ಟು ಬೀಳುತ್ತದೆ, ರೈಟ್? ಹೀಗಾಗಿ ನಮಗೆ ಆ ಸರ್ಫ್ ದುಂದು ವೆಚ್ಚ ಆಗ್ಲಿ, ಅದು ಬಹಳ ಬೀಳ್ತದೆ, ರೈಟ್? ಹೀಗಾಗಿ ಡಬ್ಬಿ ಚೇಂಜ್ ಆದ್ರೆ ಚಲೋ ಇತ್ತು ಅಂತ ಹೇಳಿ ನೀವು ಹಳೇದು ಗೂಗಲ್ ಆಂಟಿಗೆ ಕೇಳಿ ನೋಡ್ರಿ, ಆಕಿಗೆ ಓಲ್ಡ್ ಸರ್ಫ್ ಬಾಕ್ಸ್ ಅನ್ರಿ. ಆ ಸರ್ಫ್ ಬಾಕ್ಸ್ ಹಿಂಗಿರ್ತದಲ್ಲ, ಇಲ್ಲಿ ಸೈಡಿಗೆ ಏನಂದ್ರೆ ಸಣ್ಣ ಹೋಲ್ ಮಾಡ್ಯಾರ, ಸಣ್ಣ, ರೈಟ್? ಈಗ ಹೆಂಗದ, ಮೊದಲೆಲ್ಲ ಡಬ್ಬಿ ಕಟ್ ಮಾಡ್ಬೇಕಾಗ್ತಿತ್ತು, ಈಗ ಡಬ್ಬಿ ಕಟ್ ಮಾಡೋದಾಗತ್ತೆ ಇಲ್ಲ. ಆ ಹೋಲ್ ಇಷ್ಟೇ ತೆಗೆದ್ರೆ ಅಕ್ಕಿ ಹಿಂಗೆ ಹಾಕ್ಬೋದು, ಸ್ವಲ್ಪ ಸರ್ಫ್ ಬೀಳ್ತದ, ಭಾಳ ದಿವಸ ನಡೀತದೆ. ಇದು ಗ್ರಾಹಕರ ಅಭಿಪ್ರಾಯ. ಮಾನಿಟರಿಂಗ್ ಮಾಡೋದು ಏನಂತಾರಂತೆ. ಎರಡನೇ, ಮೆರಿಲ್ ಲಿಂಚ್ನವ್ರು, ಇದೊಂದು ಫರ್ಮ್, ಇವರು ಅಡ್ವರ್ಟೈಸ್ಮೆಂಟ್, ಇವ್ರು ಏನಂತಂದ್ರೆ ಒಂದು ಸರ್ವೆ ಮಾಡೋದು. ಎಂಥ ಸರ್ವೆ? ಜನ ಸೂಪರ್ ಮಾರ್ಕೆಟ್ಗಳಲ್ಲಿ ಹೋದ್ರೆ ಅಥವಾ ಮಾರ್ಕೆಟ್ಗಳಿಗೆ ಹೋದ್ರೆ ಫಸ್ಟ್ ಯಾವ ಕಡೆ ನೋಡ್ತಾರೆ? ಎಡಗಡೆ ನೋಡ್ತಾರೆ, ಬಲಗಡೆ ನೋಡ್ತಾರೆ. ದಿಸ್ ಇಸ್ ಅ ವೆರಿ, ನಿಮ್ಗೆ ಅನ್ಸ್ಬೋದು ಏನು ಸರ್ ಇದು, ಏನು ಇದ್ರೊಳಗೆ ಏನು ವೈಶಿಷ್ಟ್ಯತೆ ಇದೆ? ಇಲ್ಲ, ದೇ ಮೇಡ್ ಎ ಸರ್ವೆ. ದೇ ಮೇಡ್ ಎ ಸರ್ವೆ ಆನ್ 6,000 ಪೀಪಲ್. 6,000 ಜನ. ನೀವು ಇದು ಅನ್ಬೋದು, ಸರ್ 6,000 ಜನ ಟೆಸ್ಟ್ ಮಾಡಿದ್ರೆ ಇಡೀ ಜಗತ್ತಿಗೆ ಟೆಸ್ಟ್ ಮಾಡಿದಂಗ ಇರದೇ ಇರ್ಬೋದು, ಬಟ್ ಟೆಸ್ಟರ ಮಾಡ್ಯಾರಲ್ಲ, ರೈಟ್? 6,000 ಜನಕ್ಕೆ ಟೆಸ್ಟ್ ಮಾಡಿ 6,000 ಜನರಿಗೆ ಟೆಸ್ಟ್ ಮಾಡಿದ ಮೇಲೆ ಒಂದು ಅನಾಲಿಸಿಸ್ ಮಾಡಿದ್ರು. ಮಾಲ್ಗಳಲ್ಲಿ ಅಥವಾ ಸೂಪರ್ ಸ್ಟೋರ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಎಂಟರ್ ಆದ ತಕ್ಷಣ ಫಸ್ಟ್ ಯಾವ ಕಡೆ ನೋಡ್ತಾರೆ? ನಿಮಗೆ ಕೇಳಿ ಆಶ್ಚರ್ಯ ಆಗ್ಬೋದು, 6,000 ಜನರಿಗೆ ಸರ್ವೆ ಮಾಡಿದ್ರು, ಅದರೊಳಗೆ ಮೆಜಾರಿಟಿ ಆಫ್ ದ ವಿಮೆನ್, ಹೆಣ್ಮಕ್ಳು. ಅದಕ್ಕೆ ನಮ್ಮ ಎಕನಾಮಿಕ್ಸ್ನಾಗ ಕಸ್ಟಮರ್ ಇಸ್ ಎ ಕಿಂಗ್ ಅಲ್ಲ, ಕಸ್ಟಮರ್ ಇಸ್ ಎ ಕ್ವೀನ್. ನಮ್ಮಲ್ಲಿ ಯಾಕಂದ್ರೆ ಏನೇ ಡಿಕ್ಟೇಷನ್ ಬರ್ತದೆ, ಮನಿ ಅಡುಗೆ ಮನೆಯಾಗಿದ್ದು ಬರ್ತದೆ, ರೈಟ್? ಏನು ಬೇಕು ಅನ್ನೋದು ಸುಮ್ಮನೆ ಹೋಗಿ ಕೈಚಲ್ಲಿ ಹಿಡ್ಕೊಂಡು ತೊಗೊಂಡು ಬರ್ಬೇಕು, ಗೌಡಿಕೆ ಮಾಡಿ ಅಷ್ಟೇ. ಏನು ಬೇಕು ಅನ್ನೋದು ಅಲ್ಲಿಂದ ಬರ್ತದೆ. ಸೊ ದೇರ್ಫೋರ್
In economics, customer is a queen. So the survey told that 83% of women, 83% of women, whenever they enter into a market or a superstore, they turn to their right side. ಅವರು ತಮ್ಮ ಬಲಗಡೆ ನೋಡ್ತಾರೆ. And majority of the men who enter a market or a supermarket or a mall, they look towards left. ಅವರು ಎಡಗಡೆ ನೋಡ್ತಾರೆ. ಬಹಳ ವಿಚಿತ್ರ ಅನಿಸ್ತು, ಯಾಕೆ ಹೀಗೆ ಅಂತ ಹೇಳಿ. ಯಾಕಂತಂದ್ರೆ ಮೆಜಾರಿಟಿ ಆಫ್ ದ ಸ್ಟೋರ್ಸ್ ಕೌಂಟರ್ ಏನಂದ್ರೆ ಲೆಫ್ಟ್ ಸೈಡ್ಗೆ ಇರ್ತದೆ ಬಿಲ್ ಕೊಡೋದು. ಹೀಗಾಗಿ ಪುರುಷನಿಗೆ ಅಥವಾ ಗಂಡಸಿಗೆ ಏನ್ ಸಮಸ್ಯೆ ಅಂದ್ರೆ ಅವ್ರ ರೊಕ್ಕ ಎಲ್ಲಿ ಕೊಡ್ಬೇಕು ನಾನು ಅವನಿಗೆ ಹುಡುಕ್ತಿರ್ತಾನೆ. ದೇರ್ ಫೋರ್ ಹೆಣ್ಮಗಳಿಗೆ ಅವೆಲ್ಲ ನಥಿಂಗ್. ಶಿ ಡೈರೆಕ್ಟ್ಲಿ ಗೋಸ್ ಆ್ಯಂಡ್ ಟೇಕ್ಸ್. ದೇರ್ ಫೋರ್ ಅಕ್ಕಿ ರೈಟ್ ಸೈಡಿಗೆ ನೋಡ್ತಾಳೆ. ಈಗಲೂ ನೀವು ನೋಡ್ರಿ, ಈಗಲೂ ನೀವು ಸುಮ್ಮನೆ ಎಲ್ಲೆಲ್ಲ ಒಂದ್ಸರಿ ಹೋಗ್ಬರ್ರಿ. ನೀವು ಒಳಗೆ ಹೋದ ತಕ್ಷಣ ರೈಟ್ ಸೈಡ್ಗೆ ನಿಮಗೆ ಸಾಕಷ್ಟು ಸರಕುಗಳು ಅಥವಾ ಸೇವೆಗಳೆಲ್ಲ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳಿಗೆ ರಿಲೇಟೆಡ್ ಆಗಿರುತ್ತವೆ. ಆ್ಯಂಡ್ ಶೇವಿಂಗ್ ಮಷೀನು, ಬ್ಲೇಡು, ಇವೆಲ್ಲ ಏನಂತಂದ್ರೆ ಇವೆಲ್ಲ ಎಡಗಡೆ ಇರುತ್ತವೆ. ಆ್ಯಂಡ್ ರೊಕ್ಕ ವಸೂಲು ಮಾಡೋನು ಎಡಗಡೆ ಕೂತಿರ್ತಾನೆ. ದೇರ್ ಫೋರ್ ದಿಸ್ ಇಸ್ ಹೌ ಎ ಮಾರ್ಕೆಟ್ ಮಾಡೆಲ್ ಎಂಟರ್ಸ್. ದಿಸ್ ಇಸ್ ಕಾಲ್ಡ್ ಮಾನಿಟರಿಂಗ್. ಹಾಗೆ ಇರ್ತಾರೆ ಜನ. ನನ್ನ ಬಗ್ಗೆ, ನನ್ನ ಕಾರ್ಮಿಕರು ಹೇಗೆ ಕೆಲಸ ಮಾಡ್ತಾರೆ, ವಾಟ್ ಈಸ್ ದ ಒಪಿನಿಯನ್ ಆಫ್ ಮೈ ವರ್ಕರ್ಸ್, what is the opinion of my staff, what is the opinion of my distributors, suppliers, traders, what is the opinion of my consumers. ಇದೆಲ್ಲ ಫೈನಲ್ ಎಣ್ಣಾಗಿ ತಗೊಂಡು ನಾನು ಏನು ಮಾಡ್ತಿರ್ಬೇಕು, ಓಕೆ, ಮಾನಿಟರಿಂಗ್ ಮಾಡ್ತಿರ್ಬೇಕು. ಅದಕ್ಕಿಂತ ವಿಶೇಷವಾಗಿ ವಾಟ್ ಈಸ್ ಮೈ ರೈವಲ್ ಫರ್ಮ್ ಈಸ್ ಡೂಯಿಂಗ್ ಇದನ್ನು ನೋಡ್ತಿರ್ಬೇಕು. ನಾನು ನಂದರ ನೋಡ್ಲಿಕ್ಕೆ ನಾನು ಅದಕ್ಕಿಂತ ಹೆಚ್ಚಿಗೆ ನಾ ಏನು ನೋಡ್ತಿರ್ಬೇಕು, ನನ್ನ ಏನು ಪ್ರತಿದ್ವಂದ್ವಿ ಇದ್ದಾನೋ, ನನ್ನ ಪೈಪೋಟಿ ಇದೆಯೋ ಆ ಘಟಕ ಏನು ಮಾಡ್ಲಿಕ್ಕೆ ಅದ್ರ ಮೇಲೂ ನಾನು ಏನು ಮಾಡ್ತಿರ್ಬೇಕು, ಮಾನಿಟರಿಂಗ್ ಮಾಡ್ತಿರ್ಬೇಕು. ನೆಕ್ಸ್ಟ್ ಈಸ್ ಅಸೆಸ್ಮೆಂಟ್. ರೈಟ್, ಅಸೆಸ್ಮೆಂಟ್. ವಾಟ್ ಈಸ್ ಅಸೆಸ್ಮೆಂಟ್? ಮೌಲ್ಯಮಾಪನ ಅಂದ್ರೆ ಏನು? ನನಗೆ ಸ್ಕ್ಯಾನ್ ಮಾಡ್ತೀನಿ, ಕರೆಕ್ಟಾಗಿ ಶೋಧನೆ ಮಾಡ್ತೀನಿ. ಅದಾದ್ಮೇಲೆ ನಾನು ಅಬ್ಸರ್ವೇಷನ್ ಮಾಡ್ತೀನಿ. ಶೋಧನೆಯಿಂದನೂ ನನ್ನ ಹತ್ರ ಕೆಲವು ರಿಸಲ್ಟ್ಸ್ ಅವ ಮತ್ತು ಮಾನಿಟರಿಂಗ್ನಿಂದ ನನ್ನ ಹತ್ರ ಕೆಲವು ರಿಸಲ್ಟ್ಸ್ ಅವ. ಅವು ಇಟ್ಕೊಂಡು ಏನು ಮಾಡ್ಬೇಕು ಈಗ ನಾನು? ಅವು ಇಟ್ಕೊಂಡು ಏನು ಮಾಡ್ಬೇಕಂದ್ರೆ ಅಸೆಸ್ಮೆಂಟ್ ಮಾಡಬೇಕು. ಅಸೆಸ್ಮೆಂಟ್ ಎರಡು ಪ್ರಕಾರದಾಗ ರೈಟ್. ಒಂದು ಈಸ್ SWOT, right? Strength, weakness, opportunity and threat. ಇನ್ನೊಂದು ಸರಿ, strength, weakness, opportunity and threat. ಇನ್ನೊಂದು EOTP, environmental, opportunity and threat profile. Environment, opportunity, threat profile. ಮೊದಲನೇದು ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ ಅಂಡ್ ಥ್ರೆಟ್. ಈ ಎರಡು ಅಪಾರ್ಚುನಿಟಿ, ಥ್ರೆಟ್ ಏನದ ವಿಲ್ ಡಿಸ್ಕಸ್ ಲೇಟರ್. ಬಟ್ ಏನು ಹಿಂಗಂದ್ರೆ ಅನಾಲಿಸಿಸ್. ಎಲ್ಲರೂ ಕಷ್ಟದಾಗಿರ್ತೀವಿ, ಎಲ್ಲರಿಗೆ ದುಃಖ ಬರ್ತದೆ, ಎಲ್ಲರಿಗೆ ಲಾಸ್ ಆಗ್ಬೋದು, ಎಲ್ಲರಿಗೆ ದೊಡ್ಡ ಸಮಸ್ಯೆಗಳು ಬರ್ತಾವೆ. ಪ್ರಾಬ್ಲಮ್ ಈಸ್ ನಾಟ್ ಹ್ಯಾವಿಂಗ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಈಸ್ ನಾಟ್ ಹ್ಯಾವಿಂಗ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಈಸ್ ಹೌ ಈಸ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ಪ್ರಾಬ್ಲಮ್. ಸಮಸ್ಯೆ ಇರುವುದು ಸಮಸ್ಯೆ ಅಲ್ಲ, ಸಮಸ್ಯೆ ಇರುವುದು ಸಮಸ್ಯೆ ಅಲ್ಲ. ಸಮಸ್ಯೆಗೆ ನೀವು ಹೇಗೆ ಪ್ರತಿಕ್ರಿಯೆ ಕೊಡ್ತೀರಿ ಅನ್ನೋದೇ ಸಮಸ್ಯೆ. ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ಧಮಾಲ್ ಅಂತ ಹೇಳಿ ಒಂದು ಸಿನಿಮಾ, ಧಮಾಲ್. ಇಟ್ಸ್ ಅ ವೆರಿ ಕಾಮಿಡಿ ಮೂವಿ, ಅಬ್ಸಲ್ಯೂಟ್ಲಿ ಕಾಮಿಡಿ. ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನ ಯು ಕ್ಯಾನ್ ಕೀಪ್ ಆನ್ ಲಾಫಿಂಗ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಶುಡ್ ಗೋ ಆ್ಯಂಡ್ ವಾಚ್ ಇಟ್, ಬಟ್ ಲೆಟ್ ಮಿ ಟೆಲ್ ಯು. ಅದರೊಳಗೆ ಒಂದು 4 ಜನ ಫ್ರೆಂಡ್ಸ್ ಒಂದು ಅಡವಿ ಒಳಗೆ ಸಿಗ್ಬಿದ್ಬಿಡ್ತಾರೆ. ಆ ಅಡವಿ ಒಳಗೆ ಅವ್ರು ಸಿಗ್ಬಿದ್ದಿರ್ಬೇಕಾದ್ರೆ ಒಂದು ಸಿಂಹ ಬರ್ತದೆ. ರೈಟ್,
ಆ ಸಿಂಹ ಬಂದ ತಕ್ಷಣ ಆ 4 ಮಂದಿಯಲ್ಲಿ ಒಬ್ಬನು ಬಗ್ಗಿ ತನ್ನ ಶೂಸ್ ಟೈಟ್ ಮಾಡಿ ಕಟ್ಕೋತಾನೆ. ರೈಟ್? ಅಮಂಗ್ ದ 4, one fellow bends and tightens his lace. ಆ 4 ಮಂದಿದಾಗ ಇನ್ನೊಬ್ಬನು, ರೈಟ್, ಅವನಿಗೆ ಕೇಳ್ತಾನ, ತೂ ಕ್ಯಾ ಸಮಜ್ತಾ ಹೈ, ಶೇರ್ ಸೆ ಜ್ಯಾದಾ ತೇಜ್ ದೌಡೇಗಾ, ನೀನು ಹುಲಿಗಿಂತ ಫಾಸ್ಟ್ ಓಡ್ತಿ ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅವ ಅಂತಾನ, ಅಬೇ ಸಾಲೋ, मुझे शेर से नहीं तुम तीनों में से फर्स्ट भागना. ನನಗೆ ಸಿಂಹಕ್ಕೆ ಹಿಂದಾಕ್ಬೇಕು, ಹುಲಿಗೆ ಹಿಂದಾಕ್ಬೇಕು ಅನ್ನೋದನ್ನೊಂದಿಲ್ಲ. ನಿಮ್ ಮೂವರಿಗೆ ಹಿಂದಾಕಿದ್ರೆ ಸಾಕು. ಯಾಕೆ? ಹುಲಿ ಒಬ್ಬರಿಗೆ ತಿಂತದ, ನನಗೆ ತಿನ್ಬೇಕಂತ ಬಂದಿಲ್ಲ. ದ್ಯಾಟ್ಸ್ ದ ಆಟಿಟ್ಯೂಡ್. ಇಸ್ ದಟ್ ವಿ ಆಲ್ ಹ್ಯಾವ್ ಪ್ರಾಬ್ಲಮ್ಸ್. ನಮಗೆ ಸಮಸ್ಯೆ ಇಲ್ಲ ಅಂತಲ್ಲ, ಬಟ್ ದ ಮೇನ್ ಥಿಂಗ್ ಇಸ್ ದಟ್ ಹೌ ಯು ರೆಸ್ಪಾಂಡ್, ಆ್ಯಂಡ್ ಹೌ ಯು ರೆಸ್ಪಾಂಡ್ ಟು ಪ್ರಾಬ್ಲಮ್ಸ್ ವಿಲ್ ಲೀಡ್ ಟು ದ ರಿಸಲ್ಟ್ಸ್. ನೀವೇನಾದರೂ ಬಹಳಷ್ಟು ಅವ ಇವು ರೆಸ್ಪಾನ್ಸ್ ಮತ್ತು ರಿಯಾಕ್ಷನ್ಗೆ ಬಹಳಷ್ಟು. ಗೌತಮ್ ಬುದ್ಧನ ಒಂದು ಸ್ಟೋರಿ ಹೇಳ್ತಾರೆ, ರೈಟ್? ರೆಸ್ಪಾನ್ಸ್ ಮತ್ತು ರಿಯಾಕ್ಷನ್. ಒಂದ್ಸರಿ ಗೌತಮ್ ಬುದ್ಧಿಗೆ ಯಾವನೊಬ್ಬನು ಬಂದು ಬಹಳ ಬೈದ್ನಂತ, ಒಂದು ತಾಸು ಬೈದ್ನಂತ, 40 minutes ಬೈದ ಅಥವಾ ಏನೋ ಅನ್ಲಿಲ್ಲ ಅಂತ. ಗೌತಮ್ ಬುದ್ಧ ನೋಡ್ದ ನಕ್ಕೋತ ಕೂತ. ಎಷ್ಟು ಬೈತಾನೆ ಮನುಷ್ಯ? ಎಲ್ಲರ ಟಯರ್ಡ್ ಆಗ್ಬೇಕಲ್ಲ ಪಾಪ. ಇವನು ಬೈದು ಓಕೆ, ಹಿ ಸ್ಟಾಪ್ಸ್ ಆಫ್ ದಮ್, ಉಸಿರು ತಗೊಲಿಕ್ಕೆ ನಿಂತನ. ಗೌತಮ್ ಬುದ್ಧ ವಾಸ್ ಸ್ಟಿಲ್ ಲಾಫಿಂಗ್. And this fellow who shouted, scolded Gautam Buddha for last 1 hour, he was very surprised. And this, ಅವನ ಗೌತಮ್ ಬುದ್ಧ ಏನು ಅಲ್ರಿ, ನಾನು ಎಷ್ಟೊತ್ತನ ಬೈದೀನಿ, ನಿಮ್ಗೇನು ಅನ್ಸಲಿಲ್ವಾ? ಏನು ಅನ್ಸಿಲ್ಲ ಅನ್ನಂತ ಗೌತಮ್ ಬುದ್ಧ. ಯಾಕಂದ್ರೆ ಇಲ್ಲ, ನಿನ್ನೆ ಎಸ್ಟರ್ಡೇ ಐ ಹ್ಯಾಡ್ ಬಿನ್ ಟು ಮಾನ್ವಿ, ನಾನು ಮಾನ್ವಿದಾಗಿದ್ದೆ. ಒಬ್ಬನು ನನಗೆ ಒಂದು ಪೇಡ ಡಬ್ಬಿ ತಂದು ಕೊಟ್ಟ, ನಾನು ತಗೊಳ್ಳಿಲ್ಲ. ಅದು ಯಾರ ಹತ್ರ ಉಳಿತು? ಅವನ ಹತ್ರ ಉಳಿತು. ಈಗ ರಾಯಚೂರ್ದಾಗ ನೀನು ಬೈತಾ ಇದೀಯ, ನಾನು ತಗೊಂಡಿಲ್ಲ, ಯಾರ ಹತ್ರವ? ಸೊ ಹೌ ಡು ಯು ರಿಯಾಕ್ಟ್? ಹೌ ಡು ಯು ರೆಸ್ಪಾಂಡ್? ಪ್ರಾಬ್ಲಮ್ ಇಸ್ ಎವ್ರಿವೇರ್. there was very beautiful thing in Manvi. There was a peda box, he didn't take. ಗೌತಮ್ ಬುದ್ಧ ವಾಸ್ ಇಂಟೆಲಿಜೆಂಟ್. ಮೇ ಬಿ ಅವ ನಿನ್ನ ಪೇಡ ಡಬ್ಬಿ ತೊಗೊಂಡ್ರಿ, ಇವತ್ತು ಬೈಗಳನ್ನು ತೊಗೋಬೇಕಾಗಿತ್ತು. ದೇರ್ ಫೋರ್ ಈ ಥಾಟ್, ಅದು ಅಲ್ಲೇ ಇರಲಿ, ಇದು ಇವನಿಗೆ ಇರಲಿ. ಸೊ ದ ಥಿಂಗ್ ಈಸ್ ದಟ್ ಯು ನೀಡ್ ಟು ಅನಲೈಸ್, right? You need to make study, you need to make observation, you need to know how actually I am going to do. First thing is that you need to know your strength. ನಮ್ಮ ಸಾಮರ್ಥ್ಯ ಏನು? ಪ್ಲೀಸ್ ರಿಮೆಂಬರ್, ಇದು ಸ್ವಾಟ್ ಆಗಲಿ, ETOP ಏನು ಇವು ಕಾನ್ಸೆಪ್ಟ್ ಅವ, ಇವು ಕೇವಲ ಬಿಸ್ನೆಸ್ ಎಕನಾಮಿಕ್ಸ್, ಬಿಸ್ನೆಸ್ ಎನ್ವೈರನ್ಮೆಂಟಿನ ಸಲುವಾಗಿ ಅವ ಅಂತ ಹೇಳಿ ಅನ್ಕೋಬೇಡ. ಪ್ಲೀಸ್, ಯು ಫರ್ಗೆಟ್ ದಿಸ್. ನೀವು ಪ್ರತಿಯೊಬ್ಬರು ನಿಮ್ಮ ಪ್ರತಿಯೊಂದು ಮನೆಯ, ನಿಮ್ಮ ಪ್ರತಿಯೊಂದು ಏನು ನಡತೆ ಅದ, ನಿಮ್ಮ ಪ್ರತಿಯೊಂದು ಡಿಸಿಷನ್ ಅದ, ಆ ಡಿಸಿಷನ್ ಹಿಂದೆ ಇದು ಹಾಕ್ರಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ವಾಟ್ ಈಸ್ ಯುವರ್ ಸ್ಟ್ರೆಂತ್? ನಿಮ್ಮಲ್ಲಿರುವ ಸಾಮರ್ಥ್ಯ ಏನು? ಡೇವಿಡ್ ಅಂಡ್ ಗೋಲಿಯತ್ ಅಂತ ಹೇಳಿ ಒಂದು ಕಥೆ ಅದು, ತಾವು ಕೇಳಿರ್ಬೋದು, ರೈಟ್? ಸಣ್ಣ ಮಕ್ಕಳಿಗೆ ಕಥೆ ಹೇಳ್ತಾರೆ, ರೈಟ್? ಅವನು ಗೋಲಿಯತ್ ಅಂತ ಇರ್ತಾನೆ, ರೈಟ್? ಅವ್ನು ಭಾಳ ದೊಡ್ಡ ಆಕಾರದಾಗ ಇರ್ತಾನೆ. ನಾನೇ ಇದ್ದೀನಿ, ನನಗಿನ್ನ ಭಾಳ ದೊಡ್ಡ ಆಕಾರದಾಗ ಇರ್ತಾನೆ, ವೆರಿ ಹೆವಿ. ಅವನ ಕೆಲಸ ಏನಂದ್ರೆ ಸಿಕ್ಕವ್ರಿಗೆ ಹೊಡಿತಿರ್ತಾನ, ಯಾರೇ ಸಿಗಲಿ ಹೊಡಿತಿರ್ತಾನೆ. ಈ ಗೋಲಿಯತ್ ಇರೋ ಊರಾಗ ಒಬ್ಬನ ಫ್ರೆಂಡ್ ಇರ್ತಾನೆ, ಡೇವಿಡ್ ಅಲ್ಲಿಗೆ ಹೋಗ್ತಾನೆ. ಯಾಕೆ ಅವನಿಗೆ ಇದು ಇಲ್ಲ, ಭಾಳ ಎತ್ತರ ಮತ್ತು ದಪ್ಪಿದ್ದಾನೆ, ಅವನಿಗೆ ನಾವು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ರಿಮೆಂಬರ್, ರೈಟ್? ಪ್ಲೀಸ್ ರಿಮೆಂಬರ್, ಅವ ಏನಂತಾನ, we can't hit him, because he is so huge. ಅವನಷ್ಟು ಎತ್ತರ ದಪ್ಪ ಇದ್ದಾನೆ, ಅವನಿಗೆ ನಾವು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಅವನು ಡೇವಿಡ್ ಹೇಳ್ತಾನೆ, ಸ್ವಲ್ಪ ಚೇಂಜ್ ಮಾಡ್ತಾನೆ, ಅವನಿಗೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ತಾನೆ, ಹೇಳ್ತಾನೆ, ಅವನು ತಪ್ಪಿಸ್ಕೊಲಿಕ್ಕೂ ಸಾಧ್ಯ ಇಲ್ಲ ಅಂತಾನೆ. ಈಗ ನಾನು ನಿಮ್ಮೆಲ್ಲರಿಗೆ ಇಲ್ಲಿ ನಿಂದ್ರಿಸಿ ಒಂದು ಚಾಕ್ಪೀಸ್ ಕೊಟ್ಟು ಇಲ್ಲೇ ಹೊಡಿಬೇಕು ನೀವು ಅಂದ್ರೆ ಎಷ್ಟು ಮಂದಿ ಹೊಡಿಬೋದು? ಇಲ್ಲೇ ಹೊಡಿಬೇಕು, ಎಷ್ಟು ಮಂದಿ ಹೊಡಿಬೋದು? ಹೊಡೆಯಂಗಿಲ್ಲ ಅಂತಲ್ಲ, ಯಾರೋ ಒಬ್ರಿಬ್ರು ಹೊಡಿಬೋದು. 10 ಸರಿ ಹೊಡೆದ್ರೆ ಒಂದಕ್ಕೆ ಬಡಿಬೋದು. ಆದ್ರೆ ಅದ್ರ ಬದಲಾಗಿ ಈ ಬೋರ್ಡಿನಾಗ ಎಲ್ಲರೂ ಹೊಡಿರಿ ಅಂದ್ರೆ ಕಣ್ಣು ಮುಚ್ಕೊಂಡು ಹೊಡಿಬೋದು. ಯಾಕೆ? ಬೋರ್ಡ್ ಹೊಡೆದ ಗೋಲಿಯತ್ ಈಸ್ ಬಿಗ್. ನೀವೇನು ಮಾಡಬೇಡ್ರಿ, ಅವ್ನಿಗೆ ದೂರಲಿಂದ ಕಲ್ತ್ಕೊಂಡು ನೋಡ್ರಿ, ತಪ್ಪಿಸ್ಕೊಲಿಕ್ಕೆ ಸಾಧ್ಯ ಇಲ್ಲ.
ಸಮೀಪ ಬಂದ್ರೆ ಅವ ಹೊಡಿತಾನೆ ತಾನೆ, ದೂರದಿಂದ ಹೊಡೆದ್ರೆ ನೀವು ಹೊಡಿಬೋದು. ಸಮಸ್ಯೆನೇ. ಈಗ ಸಮಸ್ಯೆ ಇರೋದು ಅವ ಹೊಡಿತಾನೆ, ನೀವು ಹೊಡಿಬೇಕು. ಸಮೀಪ ಹೋದ್ರೆ ಅವ ಹೊಡಿತಾನೆ, ದೂರದಿಂದ ಹೊಡೆದ್ರೆ ನೀವೆಲ್ಲರೂ ಹೊಡಿಬೋದು ಅವನಿಗೆ. ದೇರ್ ಫೋರ್ ಹೊಡೀರಿ. ವಾಟ್ ಈಸ್ ಯುವರ್ ಸ್ಟ್ರೆಂತ್? ವಾಟ್ ಈಸ್ ಯುವರ್ ಸ್ಟ್ರೆಂತ್? ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ ಈಸ್ ಯುವರ್ ವೀಕ್ನೆಸ್? ನಿಮ್ಮ ನ್ಯೂನತೆಗಳು ಏನು? ದಯವಿಟ್ಟು ನಿಮ್ಮ ಹತ್ರ ನ್ಯೂನತೆಗಳ ಒಂದು ತಲೆ ಕೆಡಿಸ್ಕೋಬೇಡ್ರಿ. ಈ ಜಗತ್ತಿನ ಎಷ್ಟೋ ಜನ ಇಂಥ ಸಾಧಕರ ಅವರ ನ್ಯೂನತೆಗಳನ್ನೇ ಅವರು ಶಕ್ತಿಗಳನ್ನಾಗಿ ಬಳಸ್ಕೊಂಡು ಬೆಳೆದವರು. ಬಹಳ ಫಾಸ್ಟ್ ಆಗಿ ಒಂದು ಕತೆ ಹೇಳ್ತೀನಿ ವೀಕ್ನೆಸ್ ಬಗ್ಗೆ, ಬಹಳ ಫಾಸ್ಟ್ ಆಗಿ. ಒಂದು ಊರಾಗ ಗುಡಿ ಇತ್ತ, ಗುಡಿ. ಆ ಗುಡಿ ಒಳಗೆ ಒಬ್ಬ ಸಿದ್ದಪ್ಪ ಅಂತಿದ್ದ. ಪಾಪ ಪೂರ್ ಫೆಲೋ, ಸಾಲಿಗೆ ಹೋಗಿಲ್ಲ, ಏನಿಲ್ಲ. ಒಂದೇ ಒಂದು ಕೆಲಸ, ಗಂಟೆ ಹೊಡಿಬೇಕು. ಎದ್ರೊಳಗೆ? ಗುಡಿಯೊಳಗೆ ಗಂಟೆ ಹೊಡಿಬೇಕು. ಆ ಗುಡಿ ಒಳಗಿಂದು ಎಲ್ಲ ಟ್ರಸ್ಟ್ ಮೆಂಬರ್ಸ್ ಏನಂದ್ರೆ ಯಾವುದೋ ಒಂದು ಬೇರೆ ದೇಶಕ್ಕೆ ಹೋಗಿ ಬಂದ್ರಂತ. ಅಲ್ಲಿ ನೋಡಿದ್ರಂತ ಎಲ್ಲ ಆ ಬೇರೆ ದೇಶದ ಗುಡಿ ಒಳಗೆ ಮಾತಾಡೋ ಎಲ್ಲ, ಯಾರೇ ಅರ್ಚಕರಿರಲಿ, ಜಾಡು ಹೊಡೆಯೋನಿರಲಿ, ಗಂಟೆ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಿದ್ರು. ಇವ್ರೂ ಬಂದು ಲೆಕ್ಕ ಹಾಕಿದ್ರು, ಇನ್ನು ಮುಂದೆ ನಮ್ಮ ಗುಡಿ ಒಳಗೂ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ. ಯಾರ್ಯಾರು ಇಂಗ್ಲೀಷ್ ಮಾತಾಡ್ತಾರೋ ಅವರಿಗೆ ಗುಡಿಯೊಳಗೆ ನೌಕರಿ, ಯಾರಿಗೆ ಇಂಗ್ಲೀಷ್ ಇಲ್ಲವೋ ಅವರು ಗುಡಿ ಬಿಟ್ಟು ಹೋಗ್ಬೇಕು. ಪಾಪ ಈ ಸಿದ್ದಪ್ಪನ ಸಮಸ್ಯೆ, ಇವ ಸಾಲಿಗೆ ಹೋಗಿದ್ದು ಇಂಗ್ಲೀಷ್ ಹಂಗೆ ಬಂತು. ಹೇಳಿದ್ರಂತೆ, ಇಲ್ಲ ಸಿದ್ದಪ್ಪ, ನಾವು ನಿಮಗೆ ಕೆಲಸದಿಂದ ತೆಗಿತಾ ಇದ್ದೀವಿ. ಆ್ಯಂಡ್ ಪೂರ್ ಫೆಲೋ ಸಿದ್ದಪ್ಪ ಲಾಸ್ಟ್. ವೈ? ಬಿಕಾಸ್ ಹಿ ವಾಸ್ ನಾಟ್ ನೋಯಿಂಗ್ ಇಂಗ್ಲೀಷ್. ಬಂದ. ಈಗ ಅವ ಎಲ್ಲಿಗೆ ಹೋಗ್ಬೇಕ್ರಿ? ಅವ ಜೀವನನೇ ಗುಡಿಯಾಗ ಕಳೆದನಪ್ಪ. ಅವ ಗುಡಿ ಮುಂದೆ ಒಂದು ತೆಂಗು ಅಗರಬತ್ತಿ ಇಟ್ಕೊಂಡು ಕೂತಾಗ ಮಾರ್ಲಿಕ್ಕೆ ಇಂಗ್ಲೀಷ್ ಬೇಕಾಗಿಲ್ಲ. ಗುಡಿಯಾಗ ಕೆಲಸ ಮಾಡ್ಲಿಕ್ಕೆ ಇಂಗ್ಲೀಷ್ ಬೇಕು, ಗುಡಿ ಮುಂದೆ ಕೆಲಸ ಮಾಡ್ಲಿಕ್ಕೆ ಯಾಕೆ ಇಂಗ್ಲೀಷ್ ಬೇಕು? ಸಣ್ಣ ತೆಂಗು ಅಗರಬತ್ತಿ ಹೂವಿಂದು ದುಕಾನ್ ಇಟ್ಟ, ಸಕ್ಸಸ್ಫುಲ್ ಆದ. ಅದ್ರ ಬಾಜುನೇ ಒಂದು ಮಿರ್ಚಿ, ಒಗ್ಗರಣೆ, ಮಂಡಾಳದೆಲ್ಲ ಟಿಫಿನ್ ಸೆಂಟರ್ ತೆಗೆದ, ಸಕ್ಸಸ್ಫುಲ್ ಆದ. ಅದ್ರ ಬಾಜುನೇ ಒಂದು ರೂಮ್ ಕಟ್ಟಿಸ್ದ, ಲಾಡ್ಜ್ ಮಾಡ್ದ, ಸಕ್ಸಸ್ಫುಲ್ ಆದ. ಅಲ್ಲಿಗೆ ಬಂದು ಓಡಾಡೋರಿಗೆ ಟ್ರಿಪ್ ಸಲುವಾಗಿ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ತೆಗೆದ, ಅದು ಸಕ್ಸಸ್ಫುಲ್ ಆಯ್ತು. And slowly, in coming 10-15 days, Siddappa became a rich businessman. ದೊಡ್ಡ ಶ್ರೀಮಂತ ಆದ. ಏನ್ ಹೆಸರು ನಿಮ್ದು? ರಜನಿ ಅಂತ ಪತ್ರಕರ್ತೆ ಇರ್ತಾರಲ್ಲ, NDTV, ಸ್ಟಾರ್ TV, ABP, ಹಂಗೆ ರಜನಿ ಸಿದ್ದಪ್ಪನ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದ್ಲ. ಸರ್, ನೀವು ಇಷ್ಟು ದೊಡ್ಡ ಶ್ರೀಮಂತರಿದ್ರಿ, ಇಷ್ಟು ದೊಡ್ಡ ಸಕ್ಸಸ್ಫುಲ್ ವ್ಯಾಪಾರಿ ಇದ್ರಿ, ದೊಡ್ಡ ದುರಂತ ಏನಂದ್ರೆ ನಿಮ್ಗೆ ಇಂಗ್ಲೀಷ್ ಬರಂಗಿಲ್ಲ, ಇಂಗ್ಲೀಷ್ ಯಾಕೆ ಕಲ್ತಿಲ್ಲ ನೀವು ಅಂದ್ರೆ ಅವ ಹೇಳಂತ, ನನಗೊಂದು ವೇಳೆ ಏನಾದರೂ ಇಂಗ್ಲೀಷ್ ಬರ್ತಿತ್ತಂದ್ರೆ ಗುಡಿಯಾಗ ನಾನು ಗಂಟೆ ಹೊಡಿತಿದ್ದೆ ವಿನಃ ವ್ಯಾಪಾರಿ ಆಗ್ತಿರ್ಲಿಲ್ಲ. ಇವತ್ತು ನಾ ವ್ಯಾಪಾರಿ ಆಗ್ಲಿಕ್ಕೆ ಕಾರಣ ಏನು? ನನಗೆ ಇಂಗ್ಲೀಷ್ ಬರಂಗಿಲ್ಲ. ಸೊ ಸಿದ್ದಪ್ಪ ಹಾಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ ತಾನೆ, ಅದು ಅವನ ವೀಕ್ನೆಸ್. ಆತ ಏನ್ ಮಾಡ್ಯಾನ? ತನ್ನ ವೀಕ್ನೆಸ್ ಅನ್ನ ತನ್ನ ಸಾಧನೆಗಾಗಿ ಬಳಸಿಕೊಂಡಿರುತ್ತಾರೆ. therefore we have to understand our weakness. ನಮ್ಮ ಘಟಕದ ವೀಕ್ನೆಸ್ ಏನು? ನಮ್ಮ ಉತ್ಪಾದನೆ ಭಾಗದಲ್ಲಿ ನಮ್ದು ವೀಕ್ನೆಸ್ ಅದನ್ನ, ಮಾರಾಟದ ಭಾಗದಲ್ಲಿ ವೀಕ್ನೆಸ್ ಇದನ್ನ, ಹಂಚಿಕೆಯಲ್ಲಿ ನಾವು ಏನಾದರೂ ವಿಫಲ ಆಗ್ತಿದ್ದೀವ, ಅಥವಾ ಗ್ರಾಹಕರ ತೃಪ್ತಿಯನ್ನ ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಇವೆಲ್ಲ ವೀಕ್ನೆಸ್ ನಮ್ದು ಏನಾದರೂ ಇದ್ರೆ ಅದಕ್ಕೆ ನಾವು ಪಟ್ಟಿ ಮಾಡಬೇಕು. ಅಪಾರ್ಚುನಿಟೀಸ್, ಸಮಸ್ಯೆದಲ್ಲಿಯೂ ಅವಕಾಶಗಳನ್ನು ಹುಡುಕು. ಸಮಸ್ಯೆ ಅದ, ಸಮಸ್ಯೆದಲ್ಲಿಯೂ ಅವಕಾಶವನ್ನು ಹುಡುಕುವುದು. ಬೆಸ್ಟ್ ಎಕ್ಸಾಂಪಲ್ ಈಸ್ ಸಾಕ್ರೇಟ್ಸ್. ಅದಕ್ಕೆ ಸಾಕ್ರೇಟೀಸ್ನು ಅಂತ ಕರೀತಾರೆ. ನೀವೇನಾದರೂ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್ ಕಡೆ ಆದರೆ ಸುಕ್ರಾತಾಸ್ ಅಂತಲೂ ಕರೀತಾರೆ. ಅದಕ್ಕೆ ವಾಟ್ ಎವರ್ ದಟ್ ಫೆಲೋ ರಿಮೇನ್ ಸೇಮ್ ಇಸ್ ಸಾಕ್ರೇಟಿಸ್. ಅವ ಎಷ್ಟು ಇಂಟೆಲಿಜೆಂಟ್ ಆ್ಯಂಡ್ ಎಷ್ಟು ಟ್ಯಾಲೆಂಟೆಡ್, ಎಷ್ಟು ಫಿಲಾಸಫಿಕಲ್ ಇದ್ನೋ ಅವನ ಹೆಂಡತಿ ಅಷ್ಟೇ ಅನಾಹುತ ಇದ್ನು. ಶಿ ವಾಸ್ ವೆರಿ 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 ಇಲ್ ಟೆಂಪರ್ಡ್ ವುಮನ್. ಅವ ಏನರ ಅಂದ್ರೆ 2 ಅಂತಿದ್ದ, ಅವ 2 ಅಂದ್ರಿಗೆ 8 ಅಂತಿದ್ದ. ಏನಿದ್ರು ಆಕಿಂದು ಮಗ್ಗಿ ಇದ್ದಾಗಿದ್ದ. ಒಂದು ದಿವಸ ಪಾಪ ತನ್ನ ಮಿತ್ರರ ಸರಿ ಮಾತಾಡ್ಕೋತ ಕೂತಿದ್ದ. ಆ್ಯಂಡ್ ಪಾಪ ಬೈ ಮಿಸ್ಟೇಕ್ ಅವನ ಹೆಂಡತಿಗೆ ನೀರು ಕೊಡುವಂತ, ಅವನ ಹೆಂಡತಿಗೆ ನೀರು ಕೊಡೋಣ. ಆ್ಯಂಡ್ ದಟ್ ಲೇಡಿ ಶಿ ಬ್ರಾಟ್ ಹೋಲ್ ಪಾಟ್ ಆಫ್ ವಾಟರ್. ಅಡಿಗೆ ನೀರು ತಂದು ಅವ್ನ ತಲೆ ಮೇಲೆ ಸುಡಲ್ಲ, ತಗೋ ನೀರಲ್ಲಿ. ರೈಟ್? ಈಗ ಸಾಕ್ರೇಟ್ಸ್ ಇಮ್ಯಾಜಿನ್ ಮಾಡ್ರಿ, ಅವನ ಜಾಗದಾಗ ನಾವು ಯಾರಾದ್ರೂ ಇರ್ತಿದ್ರಿ, ಏನು ಮಾಡ್ತೀವಿ?
ಮಹಾಭಾರತ ಶುರು ಆಗ್ತೈತಿ. ಎಲ್ಲ ಕಡೆ ಪಾತ್ರೆ ಮನೆ ಪಾತ್ರೆಗಳೆಲ್ಲ ಓಣಿ ತುಂಬ ಯೂಸ್ ಟು ಥ್ರೋ ಈಚ್ ಅದರ್. ಅದಕ್ಕೆ ಹೇಳ್ತಾರೆ ಈ ಫಸ್ಟ್ ಲವ್ ಮಾಡ್ತಿರ್ಬೇಕಾದ್ರೆ ಹುಡುಗ ಹುಡುಗಿ ಫಸ್ಟ್ ಹುಡುಗ ಮಾತಾಡ್ತಾನೆ, ಹುಡುಗಿ ಸುಮ್ಮನೆ ಇರ್ತಾನೆ. ಫಸ್ಟ್ ಯಾರು ಮಾತಾಡ್ತಿರ್ತಾರೆ? ಆಡೇ ಆಡ್ತಾನೆ. ಹುಡುಗಿ ಮಾತಾಡಂಗೆ ಮದುವೆ ಸ್ಟಾರ್ಟ್ ಆಗ್ತದೆ. ಮದುವೆ ಇನ್ನು ಹುಡುಗಿ ಮಾತಾಡ್ತಾನೆ, ಇವ ಸುಮ್ಮನೆ ಹೋಯ್ತು. ಏನಿತ್ತು ಅಲ್ಲಿ ತನ ಇಕ್ಕಿ ಸ್ವಲ್ಪ ದಿವಸ ಆದ್ಮೇಲೆ ಇಬ್ರು ಮಾತಾಡ್ತಾರೆ. ಸ್ವಲ್ಪ ವರ್ಷ ಆದ್ಮೇಲೆ ಇಬ್ರು ಮಾತಾಡ್ತಾರ, ಊರ್ ಮಂದಿ ಕೇಳ್ತಾರ. ಸೊ ಸಾಕ್ರೇಟ್ಸ್ ಆ ಪರಿಸ್ಥಿತಿ ತಂದು ತಲೆ ಮೇಲೆ ನೀರು ಹಾಕಿದ್ರು ಆ್ಯಂಡ್ ಸೆಡ್ ದಟ್ ರೆಡಿ ಡ್ರಿಂಕ್. ಅಂದ್ರೆ ಸಾಕ್ರೇಟ್ಸ್ ಎಷ್ಟು ಬುದ್ಧಿವಂತಿದ್ದ. ಏನಂತಂದ್ರೆ ಲುಕ್ ಹೌ ವಂಡರ್ಫುಲ್ ಮೈ ವೈಫ್ ಈಸ್. ಎಷ್ಟು ಅದ್ಭುತ ನನ್ನ ಹೆಂಡತಿ. ನಾನು ಕುಡಿಲಿಕ್ಕೆ ನೀರು ಕೇಳಿದ್ದೆ, ನನಗೆ ಕುಡಿಲಿಕ್ಕೆ ನೀರು ಕೊಡೋದ್ರ ಜೊತೆಗೆ ಸ್ನಾನಕ್ಕೂ ಹಾಕ್ಯಾಳ. ಸಚ್ ವಂಡರ್ಫುಲ್, ರೈಟ್? ಸೊ ದಿಸ್ ಈಸ್ ಅನ್ ಅಪಾರ್ಚುನಿಟಿ. ಸೊ ದೇರ್ ಆರ್ ವೀಕ್ನೆಸ್, ದೇರ್ ಆರ್ ಪ್ರಾಬ್ಲಮ್ಸ್, ದೇರ್ ಆರ್ ಅದರೊಳಗಿಂದ ನೀವು ಹೇಗೆ ಅಪಾರ್ಚುನಿಟೀಸ್ ತೆಗಿತೀರಾ ಅನ್ನೋದು ನಿಮ್ಮ ಜಾಣತನದ ಮೇಲೆ ಅವಲಂಬಿತವಾಗಿರುತ್ತದೆ. ದೇರ್ಫೋರ್ ಆಸ್ ಅ ಮ್ಯಾನೇಜರ್, ಆಸ್ ಅ ಬಿಸ್ನೆಸ್ ಪರ್ಸನ್, ಆಸ್ ಅ ಇಂಡಸ್ಟ್ರಿಯಲಿಸ್ಟ್, you need to understand what are your opportunities. So this is a story, right, of Nike. ಸಾಮಾನ್ಯವಾಗಿ ನೈಕ್ ಅಂತ ಕರೀತಾರೆ, ನೈಕ್ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಬಟ್ ನೈಕ್ ಅನ್ಬೇಡ. ಇದು ಶೂ ಕಂಪನಿ ಅದ ನೈಕೆ. ಇಟ್ ಇಸ್ ಪ್ರೊನೌನ್ಸ್ ಆಸ್ ನೈಕೆ. ಇನ್ನೊಂದು ಅದ ರಿಬಾಕ್, ರೈಟ್? ಇನ್ನೊಂದು ಬೂಟ್ ಅದ ರಿಬಾಕ್. ಹಿಂಗೆ ಹೇಳ್ತಾರೆ, ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಇದು ಆಗಿದೆಯಾ ಇಲ್ಲ, ನನಗೆ ಐಡಿಯಾ ಇಲ್ಲ. ಬಟ್ ಇದು ಆಗ್ಯದೋ ಇಲ್ಲ ಬೇರೆ, ಬಟ್ ಇದ್ರದ್ದು ಅನಾಲಿಸಿಸ್ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಪಾರ್ಚುನಿಟಿ ಅಂದರೆ ನೈಕೆ ಕಂಪನಿದವರು ಮತ್ತು ರಿಬಾಕ್ ಕಂಪನಿದವರು ಆಫ್ರಿಕಾಕ್ಕೆ ಕಳಿಸಿದ್ರು ತಮ್ಮ ಮ್ಯಾನೇಜರ್ಗಳಿಗೆ. ದೇ ಸೆಂಟ್ ಆ್ಯಂಡ್ ದೇ ಟೋಲ್ಡ್, ಪ್ಲೀಸ್ ಸಬ್ಮಿಟ್ ಎ ರಿಪೋರ್ಟ್ ಆಫ್ ಮಾರ್ಕೆಟಿಂಗ್ ಅವರ್ ಶೂ ಇನ್ ಆಫ್ರಿಕಾ. So both these people went to Africa and they made a study. ನೈಕೆದವನು ಹೋದ, ರಿಬಾಕ್ನವನು ಹೋದ. ಅಲ್ಲೆಲ್ಲ ನೋಡಿದ್ರು. ಫಸ್ಟ್ ನೋಡಿದವನು ರಿಬಾಕ್ನವನು. ಎಲ್ಲರಿಗೆ ನೋಡ್ತಾನೆ ಆಫ್ರಿಕಾದಾಗ ಯಾರ ಕಾಲಾಗಿನೂ ಚಪ್ಪಲಿ ಇಲ್ಲ, ಎಲ್ಲರೂ ಬರೆಗಾಲಿಂದೆ ಓಡಾಡ್ಲಿಕ್ಕೆ ಅದ. ಸೊ ಅವನು ಬರ್ದನಂತ ತನ್ನ ರಿಪೋರ್ಟ್ ಏನಂತ ಹೇಳಿ, ಸಿನ್ಸ್ African people do not have the habit of wearing footwear, there is no meaning in starting a business in Africa. ಬಂದು ಕಳಿಸ್ಬಿಟ್ಟ. ಯಾರು? ರಿಬಾಕ್ನವನು. ಏನಂತ ಹೇಳಿ, ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಯಾರು ಚಪ್ಪಲಿ ಹಾಕೊಳ್ಳೋದಿಲ್ಲ, ಯಾರು ಬೂಟ್ ಚಪ್ಪಲಿ ಹಾಕೊಳ್ಳೋದಿಲ್ಲ. ಅಲ್ಲಿ ತಂದು ಮಾರ್ಕೆಟ್ ಏನು ಮಾಡ್ಬೇಕು ನಾವು? ಬೇಡ. ಬಟ್ ಸೇಮ್ ಸಿಚುವೇಶನ್ ನೈಕೆದವನು ನೋಡ, ನೈಕೆದವನು ಸೇಮ್ ನೋಡ. ಅಮ್ಮಮ್ಮದ ರಿಪೋರ್ಟ್ ಬರ್ದ. ಏನಂತ ಹೇಳಿ, these people don't know the benefits of wearing shoes. ಈ ಜನರಿಗೆ ಚಪ್ಪಲಿ ಅಥವಾ ಬೂಟ್ ಹಾಕಿಕೊಳ್ಳುವುದ್ರದ್ದು ಲಾಭಗಳು ಗೊತ್ತಿಲ್ಲ. ಒಂದು ವೇಳೆ ನಾವೇನಾದರೂ ಇವರಿಗೆ ಒಂದು ಜನರೇಷನ್ ಫ್ರೀ, ಸ್ವಲ್ಪ ಜನರಿಗೆ ಫ್ರೀ ಬೂಟ್ ಚಪ್ಪಲಿಗಳನ್ನು ಹಾಕಲಿಕ್ಕೆ ಕೊಟ್ಟು ಇವರಿಗೆ ಅಭ್ಯಾಸ ಹಾಕಿಸಿದರೆ ಮುಂಬರುವ ಮಾರ್ಕೆಟ್ ಎಲ್ಲ ನಮ್ಮದು. ಸಿಚುವೇಶನ್ ಸೇಮ್. ನೈಕೆದವನು ಅದೇ ಆಫ್ರಿಕಾದವ್ರಿಗೆ ನೋಡ್ಯಾನ, ಅವೇ ಬರಗಾಲ ನೋಡ್ಯಾನ. ಇವನು ಅವೇ ಬರಗಾಲು ಅವೇ ಜನರಿಗೆ ನೋಡ್ಯಾನ. ಆದರೆ ರಿಪೋರ್ಟ್ ಇಬ್ರದ್ದು ಬೇರೆ. ಒಬ್ಬನೇನಂತಾನ, ಇವರಿಗೆ ಅಭ್ಯಾಸ ಇಲ್ಲ, ಹೀಗಾಗಿ ಮಾರ್ಕೆಟ್ ಮಾಡೋದು ಬೇಡ. ಇನ್ನೊಬ್ರೇನಂತಾನ, ಅಭ್ಯಾಸ ಅಂದಿಲ್ಲ, ಇವರಿಗೆ ಅದ್ರದ್ದು ಬೆನಿಫಿಟ್ಸ್ ಗೊತ್ತಿಲ್ಲ. ಇಮ್ಯಾಜಿನ್ ಮಾಡ್ರಿ, ವರ್ಡ್ಸ್ ಹ್ಯಾಂಗ್. ಅಭ್ಯಾಸ ಅಂತ ಅವ್ನು ನೋಡಿದ್ರೆ, ಇವನು ಬೆನಿಫಿಟ್ಸ್ ಅಂತ. ಒಂದ್ಸರಿ ಇವರಿಗೆ ಬೂಟ್ ಹಾಕಿ ಓಡಾಡುವ ಬೆನಿಫಿಟ್ಸ್ ನಾವೇನಾದ್ರೂ ಹೇಳ್ಬಿಟ್ರೆ, ದೆನ್ ಏನಂತಂದ್ರೆ ಇಡೀ ಆಫ್ರಿಕಾ ನಮ್ದು. ಇಮ್ಯಾಜಿನ್ ಮಾಡಿ, ಯಾರು ಸಕ್ಸಸ್ಫುಲ್ ಆಗಿರ್ಬೋದು? ಕಣ್ಮುಚ್ಚಿ ಹೇಳ್ಬೋದು, ನಮಗೆ ನೈಕೆ ಸಕ್ಸಸ್ಫುಲ್ ಆಗಿರ್ತದೆ. ಸೊ ಅಪಾರ್ಚುನಿಟೀಸ್, ರೈಟ್? ಹಾಗೆ ಅವಕಾಶಗಳು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಥ್ರೆಡ್ಸ್. ನಮಗೆ ಇರುವ ಆತಂಕಗಳು ಯಾವ? ನಂದು ವ್ಯಾಪಾರ ಅದ ಇದು. ಒಂದು ಯಾವಾಗಲೂ ನಾವು ಗಮನದಾಗ ಏನು ಇಟ್ಕೋಬೇಕಂತಂದ್ರೆ, ಈ ಜಗತ್ತು ಯಾವಾಗಲೂ ಚೇಂಜ್ ಆಗ್ತಿರ್ತದೆ.
ಜಗತ್ತು ಚೇಂಜ್ ಆದಂಗೆ, ತಂತ್ರಜ್ಞಾನ ಚೇಂಜ್ ಆದಂಗೆ, ಸರಕು ಸೇವೆಗಳದ್ದು ವಿನ್ಯಾಸ ಚೇಂಜ್ ಆದ ಹಾಗೆ ಕನ್ಸ್ಯೂಮರ್ದು ಪ್ರಿಫರೆನ್ಸ್ ಮತ್ತು ಟೇಸ್ಟ್ಗಳು ಕೂಡ ಚೇಂಜ್ ಆಗುತ್ತೆ. ಆಲ್ವೇಸ್ change our tastes and preferences. For example, few years ago, few decades ago, 40-50 ವರ್ಷದ ಹಿಂದೆ ನಮ್ಮ ಮನೆಗೆ ಯಾರಾದರೂ ಬಂದರೆ ಅವರಿಗೆ ನಾವೇನು ಕೊಡ್ತಿದ್ವಿ ಅಂದರೆ ನಿಂಬೆಹಣ್ಣು ಬೆಲ್ಲ ಹಾಕಿ ಹಿಂಗೆ ತೆಳಗ ಬೇಲ ಮಾಡಿ ಕೊಡ್ತಿದ್ವಿ. ಈಗ ಯಾರಿಗಾದ್ರೂ ಹಂಗೆ ಕೊಟ್ಟರೆ ನಮಗೆ ಭಾಳ ಥರ್ಡ್ ಕ್ಲಾಸ್ ಪೂರ್ ಅನ್ಕೋತಾರೆ ಅಂತ ಹೇಳಿ ಒಂದು ಪೆಪ್ಸಿ ಇಲ್ಲ ಟೇಸ್ಟ್ ದ ಥಂಡರ್ ಅಂತ ಹೇಳಿ ತಂದೆ ಕೊಡೋದು. ಅವ ಕುಡ್ದವನು ಸಲ್ಮಾನ್ ಖಾನ್ ನಂಗೆ ಹಿಂಗೆಲ್ಲ ಗಾಳಿ ಒಂದು ಹುಡುಗಿ ಬೆನ್ನ ಓಡಾಡ್ತಾನೆ. ಸೊ ಇಟ್ಸ್ ಅ ಸೈಕಾಲಜಿ, ರೈಟ್? ಇಟ್ಸ್ ಅ ನಥಿಂಗ್ ಸೈಕಾಲಜಿ. ಹಂಗಂತ ಹೇಳಿ ನೀವು ಯಾರು ಪೆಪ್ಸಿ ಕುಡ್ದವ್ರು ಹಂಗೆ ಗಾಳಿಗೆ ಸಾಧ್ಯ ಇಲ್ಲ. ಅದು ಸುಮ್ಮನೆ ತೋರಿಸ್ತಾರೆ ಹಂಗೆ ಮಾಡೋದು ಅಂತ ಹೇಳಿ. ಬಟ್ ಥಿಂಗ್ ಈಸ್ ದಟ್ ಜನ ಅದು ಒಪ್ಕೊಂಡಾರಿ ಅದೇ ಕರೆಕ್ಟ್ ಅಂತ ಹೇಳಿ. ಬಟ್ ಈಗ ವಾಪಸ್ ಬಂದಾರ ಇಲ್ಲ, ಈಗ ವಾಪಸ್ ಬಂದ. ಮೊನ್ನೆ ಗೂಗಲ್ ಹ್ಯಾಸ್ ರಿಲೀಸ್ ದ ಲಿಸ್ಟ್, ರೈಟ್? ಕಳೆದ 6 ತಿಂಗಳಲ್ಲಿ ಅತ್ಯಂತ ಹೆಚ್ಚು ಹುಡುಕಿರುವ ಶಬ್ದಗಳು ಗೂಗಲ್ನಾಗ ಕಾಡ ಏನಂತೀರಿ ಇದು, ಕಷಾಯಿ, ಲವಂಗು, ಅರಿಶಿಣ ಇಲ್ಲ, ಬೇವಿನ ಎಲೆ, ಇವ್ರದ್ದು ಹುಡುಕ್ಯಾರ ಜನ. ಯಾಕೆ? ಇವರಿಗೆ ಸಲ್ಮಾನ್ ಖಾನ್ ನಂಗೆ ಹಾರದ ಬೇಕಾಗಿದ್ದಿಲ್ಲ, ಅವಾಗ ಬದುಕದ ಬೇಕಾಗಿತ್ತು. ಏನು ತಿಂದ್ರೆ ಏನು ಕುಡಿದ್ರೆ ಕರೋನಾ ಬರಂಗಿಲ್ಲ. ದಟ್ಸ್ ದ ಓನ್ಲಿ ಥ್ರೆಟ್ ಟು ಹೋಲ್ ವರ್ಲ್ಡ್ ವಾಸ್ ದಟ್. ಎಷ್ಟು ವಿಚಿತ್ರ ರೀ ಇಲ್ಲ. ಸಿ, ಕರೋನಾದ ಬಗ್ಗೆ ಬಹಳ ವಿಚಿತ್ರ ಕೇಸಸ್ ಅವು. ಒಂದು ನಿಮಿಷ ಆದ್ಮೇಲೆ ಹೇಳ್ತೀನಿ, ಬಟ್ ಲೆಟ್ ಅಸ್ ಫಿನಿಶ್ ಇಟ್. ನಮಗೆ ಥ್ರೆಟ್ ಬಹಳ ವಿಚಿತ್ರ ಅವು. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಪ್ಲೀಸ್ ರಿಮೆಂಬರ್, ಅಡ್ವರ್ಟೈಸ್ಮೆಂಟ್ ಎಷ್ಟು ಜಲ್ದಿ ಚೇಂಜ್ ಆಗ್ತಾವ ಅನ್ನೋದು ನೋಡ್ಕೋರಿ ನೀವು. ಅಡ್ವರ್ಟೈಸ್ಮೆಂಟ್ ಎಷ್ಟು ಜಲ್ದಿ ಚೇಂಜ್ ಆಗ್ತಾವ ಅಂತ ನೋಡ್ಕೋರಿ. ಲೈಸಾಲ್ ಅಂತ ಹೇಳ್ಬಾರ್ದು. ನಾನು ಏನೇ ಉದಾಹರಣೆಗಳು ತಗೊಲಿಕತ್ತೀನಿ, ನಾನು ಅದರ ಪರವಾಗಿ ಆಗಲಿ ವಿರುದ್ಧವಾಗಿ ಆಗಲಿ ಇಲ್ಲ. ನಾನು ಒಬ್ಬ ಎಕನಾಮಿಕ್ಸ್ ಟೀಚರ್ ಆಗಿ ನಂದು ಎಕನಾಮಿಕ್ಸ್ ಪಾಠಕ್ಕೆ ಎಲ್ಲಿ ಸಂಬಂಧ ಬರ್ತದೋ ಅಷ್ಟಕ್ಕೆ ಮಾತ್ರ ಹೇಳ್ತೇನೆ. ನಾನು ಕೆಟ್ಟದದ ಅಂತೀನಿ ಅಂದ್ರೆ ಬಿಡಬೇಡ್ರಿ, ಚಲೋ ಅದ ಅಂತ ಹೇಳಿ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಲ್ಮಾನ್ ಖಾನ್ ಕುಡಿದು ನೀವು ಮ್ಯಾಲಿಂದ ಹಾರಿ ಗಾಳಿಯಾಗ ಎಲ್ಲಿದ್ದಾಳು ಹುಡುಗಿ ಅಂತ ಹುಡುಕ್ಬೇಡ್ರಿ. ಸೊ ಇಟ್ಸ್ ನಾಟ್ ಲೈಕ್, ಸೊ ದೇ ಆರ್ ಆಲ್ ಡಿಫರೆಂಟ್ ಥಿಂಗ್, ರೈಟ್? ಇಲ್ಲ ಅದು ಕಾಲ್ಗೇಟ್ ಹಚ್ಚಿ ತಿಕ್ಕೊಳ್ಳೋದು, ಹಿಂಗೆ ಓಡಾಡೋದು ಗಾಳಿ ಕಿಟಕಿ ಮೇಲೆಲ್ಲ ಮೊಬೈಲ್ ನಂಬರ್ಗಳು ಬರೋದು. ಯಾಕಂದ್ರೆ ಆ ಕಡೆ ಬಂದು ಹುಡುಗಿ ಒಂದು ಬರೀತಾಳೆ ಮೊಬೈಲ್ ನಂಬರ್. ಇಟ್ಸ್ ನಾಟ್ ಲೈಕ್ ಇಟ್. ಜಸ್ಟ್ ಏನಂತಂದ್ರೆ ಹಂಗೆ ಆಗ್ತದೆ ಅದು. ಅದಕ್ಕೆ ಬಿಟ್ಟರೆ ನೀವು ಯಾರು ಯು ನೀ ನಾಟ್ ಗೋ ಇನ್ ಎನಿ ಅದರ್ ವೇ. ಲೈಸಾಲ್ ಅದ, ಲೈಸಾಲ್ ಅದು ಅಡ್ವರ್ಟೈಸ್ಮೆಂಟ್ ನೋಡ್ರಿ. ಇಷ್ಟು ದಿವಸ ಠೀಕ್ ಹೈ, ಕ್ರಿಮಿ ಕೀಟಗಳನ್ನು ಕೊಲ್ಲುತ್ತದೆ, ಆಕ್ಸೆಪ್ಟೆಡ್, ನೋ ಪ್ರಾಬ್ಲಮ್, ಅದು ಇರ್ತದೆ. ಅದು ಕೊಲ್ತದೋ ಬಿಡ್ತದೋ, ಬಟ್ ಓಕೆ. ಈಗ ಕರೋನಾ ಬ್ಯಾಕ್ಟೀರಿಯಾನು ಕೊಲ್ಲುತ್ತದೆ. ಎಷ್ಟು ವಿಚಿತ್ರ ರೀ! ಇಡೀ ಜಗತ್ತಿನ ವೈದ್ಯಕೀಯ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡವ್ ಲ್ಯಾಬ್ನಾಗ. ಮನೆಗೆ ಹೋಗ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ನೋಡಿಲ್ಲ 4 ತಿಂಗಳಿಂದ ಅವು ಹುಡುಕ್ಲಿಕ್ಕತ್ತಾವ ಕರೋನಾಗೆ ಹ್ಯಾಂಗೆ ಕೊಲ್ಬೇಕಂತ. ಆ್ಯಂಡ್ ನಮ್ಮ ಭಾರತದವ ಲೈಸಾಲ್ದವ ಹೇಳಿಕತ್ತ ಕೊಲ್ತದ. ಹೌ ಫ್ಯಾಂಟಾಸ್ಟಿಕ್! ಜಸ್ಟ್ ಇಮ್ಯಾಜಿನ್, ರೈಟ್? ಪ್ಲೈವುಡ್ ಅದು ಕಟ್ಟಿಗೆ ಟೇಬಲ್ ಮೇಲೆ ಹಾಕುತ್ತೆ. ಒಬ್ಬ ಹೀರೋಯಿನ್ ಬರ್ತಾಳೆ ಹಿಂಗೆ, ಓ ನೈ ಚಂದ. ಯಾಕೆ? ಅದ್ರ ಮೇಲೆ ಏನೇ ಬಿದ್ದು ತಿನ್ಬೋದು. ಯಾಕಂದ್ರೆ ಈ ಪ್ಲೈವುಡ್ಡಿನಲ್ಲಿ ಕರೋನಾ ಕೀಟಗಳನ್ನು ಕೊಲ್ಲುವ ಶಕ್ತಿ ಅಲ್ಲ. ಎಷ್ಟು ಅದ್ಭುತ ರೀ! ನಮ್ಮ ಭಾರತದವ್ರು ಕೇವಲ ಫಿನೈಲ್ನಾಗಲ್ಲ, ಕಟ್ಟಿಗೆಯಾಗೂ ತಂದಾರ ಕರೋನಾ ಕೊಲ್ಲು ಕಟ್ಟಿಗೆ. ಇನ್ನೊಂದು ಪೇಂಟಿಂಗ್ ಅದ್ಭುತ ಅದ. ಪೇಂಟಿಂಗ್ ಅಡ್ವರ್ಟೈಸ್ಮೆಂಟ್, ये कुछ नहीं होता, आप पीके रहो, ये इसमें अरे यार, पेंट नो करोना प्रूफ, पेंट करोना प्रूफ, कटगी करोना प्रूफ, बंडे करोना प्रूफ, मनुष्य मात्र करोना सायता. It's quite funny. And you might have also come across such advertisement. ಈ ಹಾಸ್ಪಿಟಲ್ಗಳು, ದವಾಖಾನೆಗಳಲ್ಲಿ ಎಲ್ಲ ಹೇಳ್ತಿರ್ತಾರೆ, ನಮ್ಮ ಹತ್ರ ಕರೋನಾ ಪ್ಯಾಕೇಜ್ ಇದೆ, 10 ಲಕ್ಷ ರೂಪಾಯಿ, ನಿಮಗೆ ಕರೋನಾ ಆದ್ರೆ ನಮ್ಮ ಹತ್ರ ಬರ್ರಿ, 10 ಲಕ್ಷ ರೂಪಾಯಿದಾಗ ಟ್ರೀಟ್ಮೆಂಟ್ ಕೊಡೋದು. ನನಗೆ ಅವರು ಹೋಗ್ಯಾರ, ಹೊರಗೆ ಬಂದಾರ, ಅವ್ರ ಟ್ರೀಟ್ಮೆಂಟ್ ಇದ್ರ ಯಾರ ಬಗ್ಗೆ ನನಗೇನು ಭಿನ್ನಾಭಿಪ್ರಾಯನೂ ಇಲ್ಲ, ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯನೂ ಇಲ್ಲ.
ಈ ಏನು ಬುದ್ಧಿವಂತರಂತಿದ್ದಾರೆ ನೋಡಿ, ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗ್ಯಾರಲ್ಲ 10 ಲಕ್ಷ ರೂಪಾಯಿ ಕೊಟ್ಟು, ಇವ್ರದ್ದು ಜ್ಞಾನದ ಬಗ್ಗೆ ನನಗೆ ಡೌಟ್ ಇಷ್ಟೇ, ಮತ್ತೇನಿಲ್ಲ. ಇವ್ರು ಜ್ಞಾನದ ಬಗ್ಗೆ ಡೌಟ್. ಇಡೀ ಜಗತ್ತಿಗೆ ಗೊತ್ತದ ಅದಕ್ಕೆ ರೋಗಕ್ಕೆ ಔಷಧ ಇಲ್ಲ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತದ. ಹಾಗಾದ್ರೆ ಇವ್ರು ಏನು ಹಾಸ್ಪಿಟಲ್ನಾಗ ಸೇರ್ಯಾರೋ ಆ ಹಾಸ್ಪಿಟಲ್ದವ್ರು ಏನು ಔಷಧ ಕೊಟ್ರು ಇವರಿಗೆ? when we don't have any medicine to this, what was given in these hospitals? ಅದೇನು ಕೊಟ್ಟಾರ? ಅದು ಕೊಡೋದ್ರಿಂದನೇ ರೋಗ ಕಮ್ಮಿ ಆಗ್ಯದ ಅನ್ನೋದಾದ್ರೆ ಯಾಕೆ ಅವರು ಅದ್ರ ಮೇಲೆ ಪೇಟೆಂಟ್ ಮಾಡಿಲ್ಲ? ವೈ? ಅದಕ್ಕೆ ಅನ್ನೋದು ಸುಂದರತೆಗೆ ಮತ್ತು ಮೂರ್ಖತನಕ್ಕೆ ಎಂಡಿಲ್ಲ ಅಂತ. ಬ್ಯೂಟಿ ಮತ್ತು ಸ್ಟುಪಿಡಿಟಿ ಇವಕ್ಕೆ ಎಂಡ್ ಇಲ್ಲೇ ಇಲ್ಲ. 1940s ಮುನ್ರೋಯ್, ಮಾರ್ಲಿನ್ ಮುನ್ರೋಯ್, ಶಿ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್. ವಾ, ಎಲ್ಲರೂ ಆಕಿಗೆ ನೋಡಿ ಪೋಸ್ಟರ್ ಹಚ್ಕೊಂಡು ಓಡಾಡ್ತಾರೆ. 40s 60s ವೈಜಂತಿ ಮಾಲಾ ನರ್ಗಿಸ್ ಬಂತು, ಶಿ ವಾಸ್ ವೆರಿ ಬ್ಯೂಟಿಫುಲ್. 80s ಮಾಧುರಿ ದೀಕ್ಷಿತ್ ಬಂತು. 90s ಐಶ್ವರ್ಯ ರಾಯ್ ಬಂತು. ಈಗ ಇನ್ನೊಬ್ಬಾಕಿ ಬಂದ. ಇನ್ನೊಂದು 10 ವರ್ಷ ಆದ್ಮೇಲೆ ಅವ್ರ ಅಮ್ಮ ಬರ್ತಾಳೆ, ಇನ್ನೊಬ್ಬಾಕಿ ಬರ್ತಾಳೆ. ಅಂದ್ರೆ ಸುಂದರತೆಗೆ ಎಂಡ್ ಇಲ್ಲ. ಆಕೆ ಸುಂದರ ಅಂದ್ರೆ ಇನ್ನೊಬ್ಬಾಕಿ ಆಕೆ ನಪ್ಪಳ ಇದೆ, ಆಕೆ ಸುಂದರ. ಮೂರ್ಖತನಕ್ಕೂ ಹಾಗೇನಿದೆ. ಇಲ್ಲಿ 10,000 ಮೂರ್ಖರವ, ಬ್ಯಾರೆ ಕಡೆ 10 ಲಕ್ಷದ ಮೂರ್ಖರವ. ಮೂರ್ಖರೇ. So now you see, the most unfortunate thing is when whole world knows that there is no any medicine, no vaccination, nothing is against corona, if still people are going into hospital to find a medication, then that is the stupidity. ಆದರೆ ಬಿಸ್ನೆಸ್ ಮ್ಯಾನಿಗೆ ಅದೆಲ್ಲ ಬೇಕಾಗಿಲ್ಲ. ಕರೋನಾ ನಿಮಗೆ ಥ್ರೆಟ್ ಆದರೆ ಬಿಸ್ನೆಸ್ ಮ್ಯಾನ್ಗೆ ಅದು ಅಪಾರ್ಚುನಿಟಿ. ದೇರ್ಫೋರ್ ದ ಥಿಂಗ್ ಈಸ್ ದಟ್ ಥ್ರೆಟ್ ನಿಮಗಿರ್ಬೋದು, ನಿಮ್ಮ ಥ್ರೆಟ್ ಇನ್ನೊಬ್ಬನಿಗೆ ಅಪಾರ್ಚುನಿಟಿ ಆಗಿರುತ್ತದೆ. ಅದಕ್ಕೆ ಹೇಳ್ತಾರೆ someone's poison is another one's food ಅಂತ. Someone's poison is another one's food and someone's food is another one's poison. ಸೊ ತಲೆ ಕೆಡಿಸ್ಕೋದ ಅಗತ್ಯ ಇಲ್ಲ. ಹೀಗಾಗಿ ನಾವೇನ್ ಮಾಡ್ಬೇಕು, ಅದಕ್ಕೆ ಅಸೆಸ್ಮೆಂಟ್ ಮಾಡಬೇಕು. ಇದು ಆ್ಯಂಡ್ ಲಾಸ್ಟ್ ಡಯಾಗ್ನೋಸಿಸ್ ಎಲ್ಲ ನಮ್ಮ ಹತ್ರ ಸಿಕ್ತ್ರಿ. ಇದ್ರದ್ದೊಂದು ಪ್ರೊಫೈಲ್ ರೆಡಿ ಮಾಡಬೇಕು. ಯಾವುದ್ರದ್ದು ಅಪಾರ್ಚುನಿಟಿ, ಥ್ರೆಟ್ದೊಂದು ಪ್ರೊಫೈಲ್ ಮಾಡಬೇಕು. ನನ್ನ ಹತ್ರ ಏನೇನು ಅಪಾರ್ಚುನಿಟೀಸ್ ಅವ, ನನ್ನ ಹತ್ರ ಏನೇನು ಥ್ರೆಟ್ಸ್ ಅವ. ಈ ಥ್ರೆಟ್ಸು ಮತ್ತು ಅಪಾರ್ಚುನಿಟಿಗಳನ್ನು ಹೋಲಿಕೆ ಮಾಡಿ ಒಂದು ಪ್ರೊಫೈಲ್, ಒಂದು ವಿಶ್ಲೇಷಣೆ ಮಾಡಿ ಒಂದು ವರದಿ ಮಾಡಿ ಸಲ್ಲಿಸಬೇಕು. ಯಾರಿಗೆ ಸಲ್ಲಿಸಬೇಕು? ಒಂದು ಬುದ್ಧಿವಂತದ್ದು ಟೀಮ್ ಇರ್ತದೆ, ಮ್ಯಾನೇಜರ್ಸ್ ಅಂತ ಇರ್ತಾರೆ. ಇವತ್ತು ನಾಳೆ ಭಾಳ ಮಂದಿ ಮ್ಯಾನೇಜರ್ ಹೆಸರು ಮೇಲೆ ಡ್ಯಾಮೇಜರ್ಸ್ ಅಲ್ಲ, ಬಟ್ ಸ್ಟಿಲ್ ಅವರಿಗೆ ಅಂದರೆ ನಾವು ಮ್ಯಾನೇಜರ್ಸ್ ಅಂತೇಳಿ ಕರಿತೀವಿ. ವಿ ಶಾಲ್ ಕೀಪ್ ಆನ್. ಸೊ ದೀಸ್ ಮ್ಯಾನೇಜರ್ಸ್ ವಿಲ್ ಸಿಟ್ ಸಮ್ವೇರ್ ಆ್ಯಂಡ್ ದೇ ವಿಲ್ ಥಿಂಕ್ what are the opportunities this firm has, what are the threats this firm has, what are its strength and what are its weakness. ಇದೆಲ್ಲ ಪ್ರೊಫೈಲ್ ಮಾಡಿದ ಮೇಲೆ ಅದಕ್ಕೆ ಡಯಾಗ್ನೋಸಿಸ್ ಮಾಡ್ತಾರೆ. ಡಯಾಗ್ನೋಸಿಸ್ ಅಂದ್ರೆ ಏನು? ನಿಮ್ಮ ಹೇಳ್ತಾರೆ, ಒಬ್ಬ ಲುಕ್ಮಾನ್ ಅಂತಿದ್ದ. ಲುಕ್ಮಾನ್ ಯುನಾನ್ ಗ್ರೀಕ್ನಾಗ ಒಬ್ಬ ಭಾಳ ದೊಡ್ಡ ಮೇಧಾವಿ ಆಗ್ಬೋದ. ಇದು ಇದ್ದ ಏನಂತ್ರಿ, ಈ ಜಡಿಬೂಟಿ ಅಂತ ನೋಡಿ, ಈ ಆಯುರ್ವೇದ ಬೇರು ಗಿಡ ಮೂಲಿಕೆಗಳು ಕೊಡ್ತಾರಲ್ಲ, ಗಿಡ ಮೂಲಿಕೆಗಳದ್ದು ಔಷಧ ಕೊಡ್ತಾರೆ, ಹಾಗಿದ್ದಾವ ಲುಕ್ಮಾನ್ ಅಂತ ಹೇಳಿ. ಲುಕ್ಮಾನ್ ಅವನು ಹೇಳ್ತಾರೆ ಪ್ರತೀತಿ ಹಿಂಗೆ ಏನಂದ್ರೆ ಗಿಡಗಳು ಮಾತಾಡಿಸ್ತಿದ್ವು ಅಂತಂದ್ರೆ. ಹಾಗೆ ಹೊಂಟ್ರ ಈ ಗಿಡ ಹೇಳ್ತಿದ್ದ, ನಾನು ತಲೆ ಬ್ಯಾನಿ ಕಡಿಮೆ ಮಾಡ್ತೀನಿ. ಇನ್ನೊಂದು ಹೋದ್ರೆ ನಾನು ಹೃದಯವನ್ನು ಸೀದಾ ಮಾಡ್ತೀನಿ. ಇನ್ನೊಂದು ಮುಂದೆ ಹೋದ್ರೆ ಇವ್ನ ತಲೆ ಸೀದಾ ಮಾಡ್ತೀನಿ. ಅಂದ್ರೆ ಹಿಂಗೆಲ್ಲ ಕೇಳ್ತಿತ್ತಂತದ್ದು ಆ ಗಿಡಗಳು. ಅಷ್ಟು ಅವನ ಹತ್ರ ಜ್ಞಾನ ಇತ್ತಂತ. ನಾವು ದಿಸ್ ಜೆಂಟಲ್ಮೆನ್ ಲುಕ್ಮಾನ್ ಇವೆಲ್ಲ ಏನು ಇದು ಥ್ರೆಟ್ ಅನಾಲಿಸಿಸ್ ಎಲ್ಲ ಏನು ಪ್ರೊಫೈಲ್ ಎಲ್ಲ ಮಾಡ್ತೀನಿ, ನಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನು ಮಾಡ್ತೀನೋ, ಈ ಲುಕ್ಮಾನ್ದು ಎಲ್ಲ ನಮ್ಮ ಹತ್ರ ಅನಾಲಿಸಿಸ್ ಅದ, ರೈಟ್. ಬಟ್ ದುರಂತ, ನಮಗೆ ದುರಂತ ಏನಂತಂದ್ರೆ ಲುಕ್ಮಾನ್ಗೆ ಓದೋದು ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ. ಸ್ಟ್ರೆಂತ್ ಅದ, ಬಟ್ ನಮ್ಮ ವೀಕ್ನೆಸ್ನು ಅದ. ವಿ ನೋ ಮೆಡಿಸಿನ್ಸ್, ವಿ ನೋ ಪ್ಲಾಂಟ್ಸ್, ನಮ್ಮ ಹತ್ರ ಪ್ಲಾಂಟ್ಸ್ ಅವಂತ ಗೊತ್ತದ, ಬಟ್ ನಮಗೆ ಏನು ಗೊತ್ತಿಲ್ಲ, ನಮಗೆ ಮೆಡಿಸಿನ್ಸ್ ಗೊತ್ತಿರುವುದಿಲ್ಲ. ದೇರ್ ಫೋರ್ ದ ಥಿಂಗ್ ಈಸ್ ದಟ್
ವಿ ನೀಡ್ ಟು ಸಿಟ್ ಸಮ್ವೇರ್. ನಮ್ಗೆ ಏನಂತಂದರೆ ಡಯಾಗ್ನೋಸಿಸ್ ಮಾಡ್ಬೇಕು ಎಲ್ಲರೂ ಒಂದು ಕಡೆ ಕೂಡಿ. ಅವ ಏನೋ ಹಾಗಿದ್ದ, ಯಾರು ಲುಕ್ಮಾನ್, ಅವ ನೋಡಿದ ತಕ್ಷಣ ಹೇಳ್ತೀನಂತೆ ನಿನಗೆ ಏನಾಗ್ಯದ ಅಂತ ಹೇಳಿ, ನಿನಗೆ ಏನಾಗ್ಯದ ಅಂತ ಹೇಳ್ತಿದ್ದ. ಆ ಕ್ವಾಲಿಟಿ ಡಾಕ್ಟರ್ಸ್ ಹೋದ್ರು. ಅದಾದ್ಮೇಲೆ ಕೆಲವು ಜನದ್ದು ಕ್ವಾಲಿಟಿ ಬಂತು, ಕೈ ಹಿಡಿದು ನೋಡ್ತಿದ್ರು, ಹಿಂಗೆ ಹಿಡಿದು ಏನಾಗ್ಯದ ಎಲ್ಲ ನೋಡ್ತಿದ್ರು. ಈಗ ಹಂಗಿಲ್ಲ. ಅವ ಡಾಕ್ಟ್ರ್ ಇಲ್ಲಿ ಕೂತಿರ್ತಾನ, ಪೇಷಂಟ್ ಅಲ್ಲಿ ಕೂತಿರ್ತಾನೆ, ಪೇಷಂಟ್ ಹೇಳ್ಬೇಕು ನನಗೆ ಏನಾಗ್ಯದ. ಒಬ್ಬ ಲುಕ್ಮಾನ್ ಇದ್ದ, ನೋಡಿದ್ರೆ ಹೇಳ್ತಿದ್ದ ಅವ ಇವನಿಗೆ ಏನಾಗ್ಯದ. ಅಲ್ಲಿಂದ ಒಂದು ಜನರೇಷನ್ ಡಾಕ್ಟರ್ ಬಂತು, ಕೈ ಹಿಡಿದು ನೋಡ್ತಿದ್ರು. ಈಗೊಂದು ಡಾಕ್ಟರ್ ಅರ ಏನಾಗ್ಯದ ನೀನು ಇದು ಆಗ್ಯದ ಅಂದ್ರೆ ನಾವು ಹೇಳ್ತಾನೆ ನಿನಗೇನಾಗ್ಯದ. ಸೊ ಫಸ್ಟ್ ಪೇಷಂಟ್ ಗೊತ್ತಾಗ್ತದ, ಆಮೇಲೆ ಡಾಕ್ಟರ್ ಗೊತ್ತಾಗ್ತದೆ ಏನಾಗ್ಯದ ಅಂತ. ಸೊ ದಿಸ್ ಇಸ್ ಡಯಾಗ್ನೋಸಿಸ್. ಆ್ಯಂಡ್ ನಿಮಗೊಂದು ಉದ್ದಕ್ಕೊಂದು ಇಷ್ಟು ನಮ್ಮ ಹುಡುಗನಿಗೆ ಹೊಟ್ಟೆ ನೋಯಿಸ್ಲಿಕ್ಕೆ ಅಂತ ಕೇಳ್ದ. ಫಿಫ್ತ್ ಆರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್, ಐ ಡೋಂಟ್ ನೋ. ಇಲ್ಲಿ ಡಾಕ್ಟರ್ ಹೆಸರು ಹೇಳೋಕ್ಕಿಲ್ಲ ನಾನು, ಯಾಕಂದ್ರೆ ಮತ್ತೆ ನೀವು ಅವನ ಹತ್ರ ಹೋಗದೇ ಇರ್ಬೋದು. ಹೋದೆ. ಆ್ಯಕ್ಚುಲಿ ಅಲ್ಲಿ ಒಳಗೆ ಪೇಷಂಟ್ ಇದ್ದ, ನಾನು ನೋಡಲಿಲ್ಲ. ನಾನು ಅಂತ ಪಾಪ ಹುಡುಗಿ ಇದ್ಲಕ್ಕೆ, ಹೋಗ್ರಿ ಸರ್ ಅಂತ. ಅದೊಂದು ನಮಗೆ ಫ್ರೀ. ಎಲ್ಲ ಕಡೆ ಹಾಸ್ಪಿಟ್ಲಾಗ ಭಾಳಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಇರ ಪಾಪ ಗೌರವದಿಂದ ಅವರಿಗೆ ಎರಡು ಸಂತೋಷ. ಒಂದು ನಮ್ಮ ಸರ್ ಬಂದಾನ, ನಮಗೆ ದುಃಖ ಆದ್ರೆ ದವಾಖಾನೆಗೆ ಬಂದಿವಂತೆ, ಸರ್ ಮತ್ತೆ ಬರ್ರಿ, ಈಗ ಹೋಗೋತ್ತೀವಿ ಸರ್ ಮತ್ತೆ ಬರ್ರಿ ಅಂತ. So that's how the thing goes. So I took my son and he was complaining about some pain in his stomach and I took him and ಒಳಗೆ ಹೋಗ್ಬಿಟ್ಟೆ. ಒಬ್ಬರಿದ್ರು ಆಲ್ರೆಡಿ, ಒಂದು ಹುಡುಗಿ ಮಲ್ಕೊಂಡಿದ್ದು ಬಹುಶಃ, ಅವ್ರ ಅಪ್ಪ ನಿಂತಿದ್ದ. ಆ್ಯಂಡ್ ಈ ಡಾಕ್ಟರ್ ಏನಮ್ಮ ಎಲೆ ಹಿಂಗೆಲ್ಲ ಮುಟ್ಟು ನೋಡಿ, ಏನಿಲ್ಲ ಅವನೊಂದು ಸ್ಲಿಪ್ ತೆಗೆದ, ಅವನು ಉದ್ದಕ್ಕೆ ಬಟ್ಟೆ ತೆಗೆದು ಟಿಕ್ 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 ಅಂತ ಒಂದು 8-10 ಕಡೆ ಟಿಕ್ ಹಾಕಿ ಇವೆಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಅಂತ ಕೊಟ್ಟ. ಪಾಪ ತೊಗೊಂಡು ಹೋದ. ನನಗೆ ತಿಳಿತಿದ್ದು ಏನದ ಅಂತ ಹೇಳಿ. ನನ್ನ ಮಗ ಮಲ್ಕೊಂಡ, ನಾನು ನೋಡ್ದತ್ತ, ಏನು ಮಾಡ್ತೀರಿ ನೀವು ಅನ್ನ. ನಾನು ಗಂಜಿನಾಗ ಗುಮಾಸ್ತ ಕೆಲಸ ಮಾಡ್ತೀನಿ ಸರ್. ನನ್ನ ಮಗ ಮಲ್ಕೊಂಡಲ್ಲೇ ನನ್ನ ನೋಡ. ಓಕೆ, ನೋ ಪ್ರಾಬ್ಲಮ್. ಏನು ನನಗೇನೋ ಟಿಕ್ ಹಾಕಲಿಲ್ಲ. 2 ಹುಡುಗಿ ಬರೆದು ಕೊಟ್ಟ, ತೊಗೊಂಡ ಬಂದು ಕಡಿಮೆ ಆಗೋಯ್ತು ಅಷ್ಟೇ. ನಾನೇನಾದರೂ ಡಿಗ್ರಿ ಕಾಲೇಜ್ನಾಗ ಲೆಕ್ಚರರ್ ಇದ್ದೀನಿ ಅಂತಿದ್ರೆ ಒಂದು 20 ಕಡೆ ಟಿಕ್ ಹಾಕ್ತಿದ್ದ ತೋರಿಸ್ಕೊಂಡು. ಹೊರಗೆ ಬಂದಮೇಲೆ ನನ್ನ ಮಗ ಕೇಳ್ದ, ಅಲ್ಲ ಬಾಜಿ ಯಾಕೆ ಅಂದ. ನಾ ಅಂದೆ ಥ್ರೆಟ್. ಹಂಗ್ಯಾಂಗ ಆ ಹುಡುಗಿ ವಾಸ್ ಎ ಅಪಾರ್ಚುನಿಟಿ. ಆ ಮಲ್ಕೊಂಡು ಹುಡುಗಿಗೆ ಟಿಕ್ ಹಾಕಿದ್ಮೇಲೆ ನೋಡಿದೆ ನಾನು, ಇದು ಅವಕಾಶ ಅದು. ನಾನು ಟೀಚರ್ ಇದ್ದೀನಿ ಅಂತ ಹೇಳಿದ್ರೆ ಥ್ರೆಟ್. ದೇರ್ ಫಾರ್ ದ ಥಿಂಗ್ ಈಸ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡಯಾಗ್ನೋಸಿಸ್, ಪ್ರಾಬ್ಲಮ್ ಎಲ್ಲಿರ್ಬೋದು ಅಂತ ಹೇಳಿ. ನಾನು ಹಂಗಂತ ಹೇಳಿ ಎಲ್ಲ ಡಾಕ್ಟರ್ಸ್ ಹಿಂಗೆ ಇದ್ದಾರಲ್ಲ, ಮೆಜಾರಿಟಿ ಡಾಕ್ಟರ್ಸ್ ಹಂಗೆ ಇರ್ತಾರೆ. ಯಾಕಂದ್ರೆ ಅವ್ರು ಭಾಳಷ್ಟು ಮಷಿನ್ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ. ಯೂಸ್ ಮಾಡಲಿದ್ರು ಭಾಳ ಆಗ್ತಾವೆ. ಯೂಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನಿಮಗೆಲ್ಲ ಅದ್ರೊಳಗೆ ಹಾಕಿ ಒಂದ್ಸರಿ ಹೊರಗೆ ದಟ್ಸ್ ಓನ್ಲಿ ಥಿಂಗ್. ಬಟ್ ನಮ್ಮ ಭಾರತದೊಂದು ಸಂಸ್ಕೃತಿ ಅದ, ವೈದ್ಯೋ ನಾರಾಯಣೋ ಹರಿ ಅಂತ. ವೈದ್ಯೋ ನಾರಾಯಣೋ ಹರಿ. ಇಟ್ ಮೀನ್ಸ್ ದಟ್ ಎ ಡಾಕ್ಟರ್ ಈಸ್ ಆಸ್ ಗುಡ್ ಆಸ್ ನಾರಾಯಣ, ದ ಲಾರ್ಡ್, ದ ಗಾಡ್. ದೇರ್ಫೋರ್ ಆ ಎಲ್ಲ ಒಂದು ಭಾವನೆ ಅವರಿಗೆ ನಾವು ಹೇಳ್ತಾ, ಡಯಾಗ್ನೋಸಿಸ್ ನಮ್ಮ ಘಟಕದ್ದು ಮಾಡ್ಬೇಕು. ನಾವು ನಮ್ಮಲ್ಲಿ ಏನು ಸ್ಟ್ರೆಂತ್ ಅವ, ನಮ್ಮಲ್ಲಿ ಏನು ಹ್ಯಾಂಗೆ ಅಂತ ಮರೆಸಿ ಟಿಕ್ ಹಾಕ್ತಾನೋ 10, ಹ್ಯಾಂಗೆ ನಾವು ನಮ್ಮ ಘಟಕವನ್ನು ಮರೆಸಿ 10 ಟಿಕ್ ಹಾಕಬಾರ್ದು. ಯಾಕಂದ್ರೆ ಬೇಕಾಗಿಲ್ಲ. ಕರೆಕ್ಟ್ ಏನದ ಹುಡುಗಿ ಅದಕ್ಕೆ ಟಿಕ್ ಹಾಕಿದ್ರೆ ಒಂದೇ ಗುಳಿಗೆಯಿಂದಲೂ ಕೂಡ ಕಡಿಮೆ ಆಗುತ್ತದೆ. ಆ ಒಂದು ಗುಳಿಗೆ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಡಯಾಗ್ನೋಸಿಸ್ ಕರೆಕ್ಟಾಗಿ ಮಾಡಬೇಕು. ದೇರ್ಫೋರ್ ದ ಥಿಂಗ್ ಈಸ್ ದಟ್ these are the components in order to understand what business, how business, why business, what business. You need to understand what is to be scanned. You need to be understand what is to be monitored, how it is to be monitored. And idu scan ಮತ್ತು monitor ಮಾಡಿದ ಮೇಲೆ you need to prepare a profile. ಅದರದೊಂದು ಅಸೆಸ್ಮೆಂಟ್ ಮಾಡಬೇಕು. ಆ ಅಸೆಸ್ಮೆಂಟ್ ಎಲ್ಲ ಆದಮೇಲೆ ನೀವು ನಿಮ್ಮದು ಸ್ಟ್ರೆಂತ್ ಏನೋ ವೀಕ್ನೆಸ್ ಏನೋ ನಿಮ್ಗೆ ಒಂದ್ಸರಿ ಗೊತ್ತಾದ್ಮೇಲೆ ಅವುಗಳನ್ನು ಹೆಚ್ಚು ಮಾಡುವುದು ಹೇಗೆ, ನಮ್ಮ ಸ್ಟ್ರೆಂತ್ಗಳನ್ನು ಹೆಚ್ಚು ಮಾಡುವುದು ಹೇಗೆ, ನಮ್ಮ ವೀಕ್ನೆಸ್ಗಳನ್ನು ನಾವು ತಗ್ಗಿಸುವುದು ಹೇಗೆ, ಈ ಒಂದು ಏನು ಸ್ವಾಟ್ ಅನಾಲಿಸಿಸ್ ಅದ ಅಥವಾ UOTPದು ನಮ್ಮದು ಅನಾಲಿಸಿಸ್ ಅದ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಆ್ಯಂಡ್ ಒಬ್ಬ ವ್ಯಾಪಾರಿಗಷ್ಟೇ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಅರ್ಥಶಾಸ್ತ್ರದ ವಿದ್ಯಾರ್ಥಿಗೆ
ಅಥವಾ ಒಬ್ಬ ಗ್ರಾಹಕನಿಗೂ ಕೂಡ ವ್ಯಾಪಾರ, ಅರ್ಥವ್ಯವಸ್ಥೆ, ವಾಣಿಜ್ಯ ವಿನಿಮಯದ ಪರಿಸರ ಅಧ್ಯಯನ ಮಾಡುವುದು ಬಹಳ ಅಗತ್ಯವಾಗಿರುತ್ತದೆ. So we shall stop here today and we shall see you again on Thursday. Right? ಯಾಕಂದರೆ ನಂದು ಟ್ರೈನ್ ವಾರಕ್ಕೆ 3 ಸರಿ ಮಾತ್ರ ಬರ್ತದೆ. It's not a daily express, it's a weekly express. So it comes 3 days in a week at time number 9 and platform number 1. Right? So we shall hope to see you on next Thursday. Till then, have a great time. God bless you and always keep smiling and also keep hoping, because hope is the one thing which will bring all the success to your people. Take care of yourself, take care of your loved ones. God bless you. See you on Thursday. Thank you. ನಿಂದ್ರಪ್ಪ, ಇದು ಬಂದ್ ಮಾಡಬೇಕು.